ಹಲೋ ಸಿಸ್ಟರ್ಸ್, ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಆರಾಮಿದ್ದೀರಾ? ಇವತ್ತು ಕೂಡ ನಾವು ಸಿಸ್ಟರ್ಸ್ ಮೀಟಿಂಗ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲರ ಕಣ್ಣು ಮುಚ್ಕೋರಿ. ಪ್ರೀತಿಯುಳ್ಳ ತಂದೆಯ ದೇವ್ರೇ, ಈ ದಿನ ನಮ್ಮೆಲ್ಲರನ್ನು ಜ್ಞಾಪಕ ಮಾಡಿಕೊಂಡು ನಮ್ಮೆಲ್ಲರನ್ನು ನಿಮ್ಮ ರೆಕ್ಕದ ಕೆಳಗಡೆ ಬಚ್ಚಿಟ್ಕೊಂಡು ಕಾಯ್ದು ಕಾಪಾಡಿದ ವಿಧಾನಕ್ಕಾಗಿ ವಂದನೆ ಸಲ್ಲಿಸ್ತಾ ಇದೀವಿ ಎಸಯ್ಯ. ದಿನ ಹಾಡ ಹಾಡೋದ್ರಲ್ಲಿ ವಾಕ್ಯ ಹೇಳೋದ್ರಲ್ಲಿ ಕೂಡ ಆಂಟಿಯವರನ್ನು ಆತ್ಮದಿಂದ ಅಭಿಷೇಕಿಸ್ಬೇಕಂತ ವಿಜ್ಞಾಪನೆ ಮಾಡ್ತಾ ಇದೀವಿ ಎಸಯ್ಯ. ದಯವಿಟ್ಟು ನಮ್ಮೆಲ್ಲರೊಂದಿಗೆ ನೀವಿದ್ದು ಸಹಾಯ ಮಾಡ್ತಿರಂತ ಆ ಪರಿಶುದ್ಧ ಆತ್ಮ ದೇವ ನಮ್ಮೆಲ್ಲರೊಂದಿಗೆ ಮಾತನಾಡಿ ನಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ತಗೊಂಡ್ ಬರ್ತಿರಂತ ವಿಜ್ಞಾಪನೆ ಮಾಡ್ತಾ ಈ ಚಿಕ್ಕ ಪ್ರಾರ್ಥನೆ ಎಸೆಯ ಪರಿಶುದ್ಧ ನಾಮದಲ್ಲಿ ಬೇಡ್ಕೊಳ್ತಾ ಇದೀವಿ ದೇವರೇ, ಆಮೆನ್. ಈಗ ಒಂದು ಹಾಡ ಹಾಡ್ಕೊಳ್ಳೋಣ. ಸಂಪೂರ್ಣವಾದ ಹಾಡು ಈಗ ಹಾಡ್ಕೊಳ್ಳೋಣ. ಎಲ್ಲರಿಗೆ ಬರ್ತದಲ್ವ ಈ ಹಾಡು? ಎಲ್ಲರು ಕಲ್ತು ಹಾಡ್ಕೊಳ್ಳೋಣ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಬಾಳಿಗೆ ಬೆಳಕನು, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧನಾದಂತ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆತ್ಮದೇವ
ಆರಾಧ್ಯ ದೇವನೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ವೇದ್ಯೆಯಿಲ್ಲದ ದೀನರಿಗೆ ನೀವು ತೋರಿಸಿದ ನಿನ್ನ ಕೃಪೆ ತೇಜೋವಾಸರ ಸ್ವಾಸ್ಥ್ಯದಲ್ಲಿ ನೀವು ತೋರಿದ ಕೃಪೆ ವೇದ್ಯೆಯಿಲ್ಲದ ದೀನರಿಗೆ ನೀವು ತೋರಿಸಿದ ನಿನ್ನ ಕೃಪೆ ತೇಜೋವಾಸರ ಸ್ವಾಸ್ಥ್ಯದಲ್ಲಿ ನೀವು ತೋರಿದ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧ್ಯ ದೇವನೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧ್ಯ ದೇವನೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಈಗ ನಡೆಸ್ಕೊಳ್ಳೋಣ सबको प्रेज लॉर्ड ಎಲ್ರಿಗೂ ಪ್ರೈಸ್ ದ ಲಾರ್ಡ್ आज वचन में से पढ़ेंगे ಇವತ್ತಿನ ದಿನಕ್ಕೋಸ್ಕರ ದೇವರ ವಾಕ್ಯವನ್ನು ಓದೋಣ मार्क सुसमाचार ಮಾರ್ಕನ ಬರೆದ ಸುವಾರ್ತೆ 16th chapter verse 9 16ನೇ ಅಧ್ಯಾಯ 9ನೇ ವಚನ सब मिलकर पढ़ेंगे ಎಲ್ಲರೂ ಸೇರಿ ಓದ್ಕೊಳ್ಳೋಣ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 9ನೇ ವಚನ सप्ताह के पहले दिन भोर होते ही वह जी उठकर पहले पहल मरियम मगदलिनी को जिसमें से उसने 7 दुष्ट आत्माएं निकाली थी दिखाई दिया। प्रार्थना। महान प्रेम और कार्य विश्वास योग्य दयालु करुणामय स्वर्गीय परमेश्वर पिता आपके चरणों के पास हमारे उद्धार करता है प्रेम प्रभु यीशु मसीह के नाम से आकर झुककर धन्यवाद प्रणाम करते हैं धन्यवाद देते हैं आज के नए दिन के लिए आपके अनुग्रह से हमारे जीवन में दिखाकर जीवित रहते हुए आपके सन्मुख आकर आपकी स्तुति प्रार्थना करने का समय दिया धन्यवाद देते हैं प्रभु यीशु मसीह में आपने हमको चुना इस संसार में गवाह बना के रखा है हृदय से आभारी है धन्यवाद देते कोई योग्यता न होने के बावजूद भी आपके सन्मुख खड़े होने के लिए प्रभु आपको चुन लिया आपकी स्तुति आपकी बड़ाई करती हूँ धन्यवाद देती हूँ विशेष धन्यवाद देती हूँ आज के दिन के लिए प्रभु जी जो और कलीसिया में जो बहनों की संगति का दिन है और उसमें प्रभु जी आपने हमें भी प्रभु जी बहनों के साथ आपके चरणों के पास इकट्ठा होने के लिए प्रभु आपने कृपा दिया धन्यवाद देते हैं आपकी स्तुति बड़ाई करते हैं आज के दिन की सेवा के लिए प्रभु विशेष आपकी ओर ताकते हैं पवित्र प्रभु जी अयोग्य दासी हूँ प्रभु आपके लहू से धोकर आप शुद्ध पवित्र करके आत्मा का नया अभिषेक देकर प्रभु आप चलाए दया कीजिए भाषांतर करने के लिए बहन को भी अपना अभिषेक देकर चलाए पवित्र प्रभु जी पढ़े गए वचन के लिए धन्यवाद देते वचन के द्वारा मुझसे हम बहनों से प्रभु आप बातें कीजिए आने वाले दिनों में आपकी महिमा के लिए तैयार कीजिए हमारा समय संगति आशीर्वादित कीजिए अयोग्य दासी के सारी बलहीनता को दूर करके पवित्र प्रभु जी लोग 12 वचन के अनुसार अगुवाई कीजिए सब बातों में कृपा दीजिए दया कीजिए हम बलहीन हैं पवित्र प्रभु जी आपके चरणों के पास मान लेते आपके पुनरुत्थान की सामर्थ हमारे जीवन में उंडेल दीजिए अभी तक की सहायता के लिए धन्यवाद दीजिए इस वचन को पवित्र प्रभु जी आपके हाथों में सौंपते हैं पवित्र प्रभु जी समय पर आपका उदाहरण देकर वचन देकर हम सबको ठीक कीजिए
हम अपने आप को पवित्र प्रभु जी हमारे होरेब के बहनों को भी आपके हाथों में सौंपते हुए प्रार्थना धन्यवाद के साथ यीशु मसीह के नाम से मांगते हैं, आमीन। ಆಮೆನ್. पढ़िए वचन करना। ವಾರದ ಮೊದಲನೆಯ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಆಕೆಗೆ 7 ದೆವ್ವಗಳನ್ನು ಬಿಡಿಸಿದ್ದನು. लास्ट वीक में हम कुछ भाग देखे थे। ಕಳೆದ ವಾರದಲ್ಲಿ ನಾವು ಕೆಲವು ವಿಷಯಗಳನ್ನು ನೋಡಿದೆವು. मरियम मगदलीन के जीवन में प्रभु ने कैसा अद्भुत कार्य किया। ಮಗ್ದಲದ ಮರಿಯಳ ಜೀವಿತದಲ್ಲಿ ದೇವರು ಎಂಥ ಅದ್ಭುತವನ್ನು ಮಾಡಿದನು. एक कि वो दुष्टात्मा 7 दुष्टात्माओं से पूरा भरी हुई स्त्री थी। 7 ದುರಾತ್ಮಗಳಿಂದ ಅಥವಾ ದೆವ್ವಗಳಿಂದ ಆಕೆ ಕೂಡಿದಂಥವಳಾಗಿದ್ದಳು. परंतु प्रभु यीशु मसीह की दया से प्रभु यीशु मसीह ने पूरे दुष्टात्माओं को उसमें से निकाल दिया। ಆದ್ರೆ ದೇವರು ತನ್ನ ಕೃಪೆಯಿಂದ ಆಕೆಯಲ್ಲಿರುವಂತ 7 ದುರಾತ್ಮಗಳ ದೆವ್ವಗಳನ್ನೆಲ್ಲ ತೆಗೆದು ಬಿಟ್ಟನು. और उसके जीवन में से दुष्ट आत्मा निकलने के बाद उसके जीवन में कैसे परिवर्तन आ गए वो हम देखे थे। ಆಕೆಯ ಜೀವಿತದಲ್ಲಿ ಆ ದೆವ್ವಗಳಿಂದ ಬಿಡಿಸಲ್ಪಟ್ಟ ಮೇಲೆ ಆಕೆ ಯಾವ ರೀತಿ ಜೀವಿತ ಮಾರ್ಪಾಟಾಯ್ತು ಎಂಬುದಾಗಿ ನಾವು ನೋಡ್ತಾ ಬಂದಿದ್ದೆವು. तो हमारे जीवन के बारे में उसमें से हम कुछ बातें देखे थे। ನಮ್ ಜೀವಿತದ ವಿಷಯದಲ್ಲಿ ಕೂಡ ಅದರಲ್ಲಿ ನಾವು ಕೆಲವು ಮಾತುಗಳನ್ನು ನೋಡ್ಕೊಂಡಿದ್ದೆವು. एक समय था कि हम भी पाप के दासत्व में थे। ಒಂದು ಸಮಯ ಇತ್ತು, ಒಂದು ಕಾಲಕ್ಕೆ ನಾವು ಕೂಡ ಪಾಪದ ದಾಸತ್ವದಲ್ಲಿದ್ದೆವು. प्रभु की दया से ठीक समय पर प्रभु ने हमको दासत्व में से प्रभु यीशु ने हमको निकाला। ದೇವರು ತನ್ನ ದಯೆಯಿಂದ ತಕ್ಕ ಸಮಯದಲ್ಲಿ ನಮ್ಮನ್ನ ಪಾಪದ ದಾಸತ್ವದಿಂದ ಬಿಡಿಸಿದನು. और फिर छुटकारा पाने के बाद हम क्या करना है वो बातें हम देखे थे। ಬಿಡುಗಡೆ ಹೊಂದಿದ ಮೇಲೆ ನಾವ್ ಏನ್ ಮಾಡ್ಬೇಕು ಎಂಬುದಾಗಿ ದೇವರ ವಾಕ್ಯದಿಂದ ನೋಡ್ಕೊಂಡಿದ್ದೆವು. वो छुटकारा पाने के बाद हम प्रभु यीशु मसीह के वचन को अपने हृदय में रखना है। ಬಿಡುಗಡೆ ಹೊಂದಿದ ಮೇಲೆ ನಮ್ ಜೀವಿತದಲ್ಲಿ ನಾವು ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಗ್ರಹಿಸಿಟ್ಕೊಳ್ಬೇಕಾಗಿದೆ. और हम प्रभु के पीछे पीछे चलना है। ದೇವರನ್ನು ಹಿಂಬಾಲಿಸಬೇಕಾಗಿದೆ. और हम देखे थे कि प्रभु की सेवा करना है। ಮತ್ತೆ ನೋಡಿದವೇನಂದ್ರೆ ದೇವರ ಸೇವೆ ಮಾಡ್ಬೇಕು ಅಂತ. सेवा के भी बहुत प्रकार के भाग हम देखे थे। ಸೇವೆಯಲ್ಲಿ ಕೂಡ ಅನೇಕ ವಿಧವಾದಂತ ಸೇವೆಗಳನ್ನ ನಾವು ನೋಡಿದೆವು. और हम इस संसार में छुटकारा पाने के बाद हम अपने जीवन में साक्षी रहना ये बातें हम देखे थे। ಜೀವಿತದಲ್ಲಿ ಬಿಡುಗಡೆ ಹೊಂದ್ಮೇಲೆ ಸಾಕ್ಷಿಗಳಾಗಿರ್ಬೇಕೆಂಬುದನ್ನ ಕೂಡ ನೋಡ್ತಾ ಬಂದಿದ್ದೇವೆ. आज के वचन में हम यहाँ पर देखते हैं कि सप्ताह के पहले दिन भोर होते ही वह जी उठकर पहल मरियम मगदलीनी को, जिसमें से उसने 7 दुष्टात्माएं निकाली थी, दिखाई दिया। ಇಲ್ಲಿ ವಾರದ ಮೊದಲನೇ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಆಕೆಗೆ 7 ದೆವ್ವಗಳನ್ನು ಬಿಡಿಸಿದ್ದನು. तो हम देखते हैं कि सबसे पहले मरियम मगदलीनी को प्रभु मुर्दों में से जी उठने के बाद दिखाई दिया। ಇಲ್ಲಿ ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನವರು ಸತ್ತು ಸಮಾಧಿ ಮಾಡಲ್ಪಟ್ಟ ಮೇಲೆ ತಿರುಗಿ ಎದ್ದಾಗ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡರು. उसके बारे में हम कुछ भाग देखेंगे। ಅದರ ವಿಷಯದಲ್ಲಿ ನಾವು ಕೆಲವು ವಿಷಯಗಳನ್ನು ನೋಡೋಣ. इससे पहले हम देखेंगे యోహాन ಸುಸಮಾಚಾರ 19 ಚಾಪ್ಟರ್। ಅದಕ್ಕಿಂತ ಮೊದಲು ನಾವು ಒಂದು ವಾಕ್ಯ ಭಾಗ ನೋಡೋಣ. ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನ. ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನ. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು ಆತನ ತಾಯಿಯ ತಂಗಿಯು ಕ್ಲೋಪನ ಹೆಂಡತಿಯಾದ ಮರಿಯಳು ಮಗ್ದಲದ ಮರಿಯಳು ನಿಂತಿದ್ದರು. तो यहाँ पर हम देखते हैं कि प्रभु यीशु मसीह के क्रूस के पास मरियम खड़ी है। ಇಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಅಂದ್ರೆ ಯೇಸು ಕ್ರಿಸ್ತನ ಶಿಲುಬೆ ಹತ್ತಿರ ಮಗ್ದಲದ ಮರಿಯಳು ಇದ್ದಾಳೆ ಅಂತ. बहुत सारी स्त्रियां यहाँ पर खड़ी है। ಅನೇಕ ಸ್ತ್ರೀಯರು ಇಲ್ಲಿದ್ದಾರೆ. परंतु मरियम मगदलीनी का नाम भी यहाँ पर आया है।
ಆದ್ರೆ ಮಗ್ದಲದ ಮರಿಯಳ ಹೆಸರು ಕೂಡ ಇದರಲ್ಲಿ ಬರೆಯಲ್ಪಟ್ಟಿದೆ. हम देखते हैं कि प्रभु यीशु मसीह जब क्रूस पर चढ़ाए जा रहे थे, सब शिष्य लोग भाग गए थे. ನಾವ್ ನೋಡ್ತೀವೇನಂದ್ರೆ ಯಾವಾಗ ಯೇಸು ಕ್ರಿಸ್ತನವ್ರಿಗೆ ಶಿಲುಬೆಗೆ ಹಾಕ್ತಾ ಇದ್ರು, ಆತನ ಹಿಂದೆ ಇರುವಂತ ಶಿಷ್ಯರೆಲ್ಲರೂ ಓಡ್ ಹೋದ್ರು. सिर्फ एक जो छोटा जो यूहन्ना था, जो प्रभु यीशु मसीह का प्रिय शिष्य था, वो अकेला प्रभु यीशु मसीह के क्रूस के पास खड़ा है. ಯೇಸು ಕ್ರಿಸ್ತನವ್ರ ಪ್ರೀತಿಯ ಶಿಷ್ಯನಾದಂತ ಯೋಹಾನನ್ ಮಾತ್ರ ಶಿಲುಬೆ ಹತ್ರ ಇದ್ನು. तो यहाँ पर क्रूस के पास खड़ा होने का मतलब क्या है? ಈ ಶಿಲುಬೆ ಹತ್ರ ನಿಂತುಕೊಳ್ಳುವುದಂದ್ರೆ ಅದರ ಅರ್ಥವೇನಂದ್ರೆ कि ये मरियम क्या दिखाते, मतलब प्रभु यीशु मसीह के दुख में वो भी जैसा उनको आदर न देने के लिए, जैसा उनको समाधान देने के लिए वहां पर खड़ी है. ಕರ್ತನಾದಂತ ಯೇಸು ಕ್ರಿಸ್ತನ ದುಃಖದಲ್ಲಿ ದುಃಖ ಹೊಂದಲಿಕ್ಕೂ ಆತನನ್ನ ಆಧರಿಸ್ಲಿಕ್ಕೂ ಕೂಡ ಆಕೆಯಲ್ಲಿ ನಿಂತುಕೊಂಡಂತೆ ಕಾಣಿಸ್ತಾ ಇದೆ. मतलब क्रूस पर प्रभु यीशु मसीह असहाय परिस्थितियों में, निराशा में, दुख में, बहुत ही वेदनाओं में क्रूस पर थे. ಯೇಸು ಕ್ರಿಸ್ತನವರು ದುಃಖದಲ್ಲಿ, ನಿರಾಶೆಯಲ್ಲಿ, ಕಣ್ಣೀರಿನಲ್ಲಿ ಆ ಶಿಲುಬೆ ಮೇಲೆ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿದ್ರು. तो मरियम वहां पर खड़ी है. ಈ ಮಗ್ದಲದ ಮರಿಯಳು ಅಲ್ಲಿ ನಿಂತಿದ್ದಾಳೆ. तो कहने का मतलब हम भी जो दुख में, कष्ट में, निराशा में हैं, ऐसे लोगों को उनके दुख कष्ट परिस्थिति में हम उनके साथ रहना है, साथ देना है. ಹೇಳುವಂತ ತಾತ್ಪರ್ಯವೇನಂದ್ರೆ, ಯಾರಾದ್ರೂ ಕಷ್ಟದಲ್ಲಿದ್ದಾರೋ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ನಿರಾಶೆಯಲ್ಲಿ, ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೋ ಅಂಥವ್ರೊಂದಿಗೆ ನಾವು ಆಧರಿಸೋದಕ್ಕೋಸ್ಕರ ಇರ್ಬೇಕು ಅಂತ. मरियम के जीवन से हम यही एक पाठ अपने जीवन में देखते हैं. ಮರಿಯಳ ಜೀವಿತದಿಂದ ಇದೊಂದು ಪಾಠವನ್ನು ನಾವು ಕಲಿಬೇಕು. तो बहुत लोग क्या है, अलग शादी में हो, बर्थडे पार्टी हो, अनेक फंक्शन में बहुत खुशी से जाते हैं. ಅನೇಕರು ಬರ್ತ್ಡೇ ಪಾರ್ಟಿ ಆಗ್ಲಿ ಅಥವಾ ಬೇರೆ ಬೇರೆ ಯಾವುದೇ ಕಾರ್ಯಕ್ರಮಗಳಿಲ್ಲದ್ರೆ ಸಂತೋಷದಿಂದ ಹೋಗ್ತಾರೆ. परंतु जो दुख में, कष्ट में, निराशा में है, मरे हुए लोगों के घर में जो ऐसी स्थिति में रहते हैं, बहुत कम लोग जाते हैं. ಯಾರ ಮನೆಯಲ್ಲಾದ್ರೂ ಸತ್ತಿರೋದಾದ್ರೆ ಅಥವಾ ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ನಿರಾಶೆಯಲ್ಲಿ ಇರೋದಾದ್ರೆ ಅಂಥವ್ರ ಮನೆಗ್ ಬಹಳ ಕಡಿಮೆ ಜನ ಹೋಗ್ತಾರೆ. प्रभु का वचन बोलता है, ದೇವ್ರ ವಾಕ್ಯ ಹೇಳ್ತದೆ, ಧರ್ಮೋಪದೇಶ ಕಾಂಡ ಪ್ರಸಂಗಿ 7ನೇ ಅಧ್ಯಾಯ 2ನೇ ವಚನ. ಪ್ರಸಂಗಿ 7ನೇ ಅಧ್ಯಾಯ 2ನೇ ವಚನ. ಜನನ ದಿನಕ್ಕಿಂತ ಮರಣದ ದಿನ ಮೇಲು, ಔತಣದ ಮನೆಗಿಂತ ಮರಣದ ದುಃಖದ ಮನೆಗೆ ಹೋಗುವುದು ಲೇಸು. ಎಲ್ಲಾ ಮನುಷ್ಯರಿಗೂ ಕೊನೆಗೆ ಇದೇ ಗತಿ. ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು. तो लिखा है, भोज के घर जाने से शोकी के घर जाना उत्तम है. ಇಲ್ಲ, ಔತಣದ ಮನೆಗೆ ಹೋಗೋದಕ್ಕಿಂತ ಮರಣ ದುಃಖದ ಮನೆಗೆ ಹೋಗುವಂತದ್ದು ಲೇಸು ಅಂತ. मतलब हम अपने जीवन में क्या देखना है, मतलब जो कष्ट, दुख, निराशा में है, उनके पास जाकर हम आदर न देना, उनकी शांति के बातें कहना, यह हमारा फर्ज है. ಯಾರಾದ್ರೂ ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿದ್ದಾರೋ ಅಂಥವ್ರ ಮನೆಗೆ ಹೋಗಿ ಅವ್ರ ಕಣ್ಣೀರು ಒರೆಸುವಂಥದ್ದು, ಅವ್ರಿಗೆ ಆಧರಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. मरियम प्रभु यीशु मसीह को क्रूस के ऊपर जाने के बाद भी मरियम प्रभु को छोड़ने के लिए तैयार नहीं है. ಯೇಸು ಕ್ರಿಸ್ತನವರು ಶಿಲುಬೆ ಮೇಲೆ ಹತ್ತಿದಾಗಲೂ ಕೂಡ ಮಗ್ದಲದ ಮರಿಯಳು ಯೇಸು ಕ್ರಿಸ್ತನನ್ನು ಬಿಟ್ಟುಕೊಡೋದಕ್ಕೋಸ್ಕರ ಇಷ್ಟಪಡ್ತಾ ಇಲ್ಲ. जिससे हम प्रेम करते हैं उन्हीं को हम क्या करते हैं, आदर ना देते हैं. ಯಾರನ್ನಾದ್ರೂ ನಾವು ಪ್ರೀತಿಸ್ತೇವೋ ಅವ್ರಿಗೆ ಮಾತ್ರ ನಾವು ಆಧರಿಸ್ತೇವೆ. तो हमारे जीवन में हमेशा ये याद रखना है कि ऐसे लोगों को हम ढूंढना है और उनके पास जाना है. ನಮ್ ಜೀವಿತದಲ್ಲಿ ಜ್ಞಾಪಕ ಇಟ್ಕೊಳ್ಳುವಂತ ವಿಷಯ ಏನಂದ್ರೆ, ಅಂಥವ್ರಿಗೆ ಯಾರು ದುಃಖದಲ್ಲಿ, ಕಣ್ಣೀರಲ್ಲಿದ್ದಾರೋ ಅಂಥವ್ರಿಗೆ ಹುಡುಕಿ ಅವರಿಗೆ ಆಧರಿಸುವಂತವರಾಗಿರ್ಬೇಕು. और एक बात हम जीवन में देखते हैं, यूहन्ना सुसमाचार. ಇನ್ನೊಂದು ಮಾತನ್ನು ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 20 chapter verse 1. 20ನೇ ಅಧ್ಯಾಯ 1ನೇ ವಚನ.
ಯೋಹಾನನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ 1ನೇ ವಚನ. ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. तो यहाँ पर देखते हैं कि सप्ताह के पहले दिन मरियम मगदलिनी भोर को अंधेरा रहते ही कब्र पर आई। तो मतलब यहाँ पर हम मरियम के जीवन में देखते हैं कि प्रभु यीशु मसीह ने उनको छुटकारा देने के बाद वो क्या है, प्रभु यीशु मसीह मर गया तो भी उसकी भक्ति वो कम नहीं की। ಯಾವಾಗೀಕೆ ಆ ದೆವ್ವಗಳಿಂದ ಬಿಡುಗಡೆ ಹೊಂದಿದ್ದಾಳೋ ಆಕೆ ಯೇಸು ಕ್ರಿಸ್ತನವರು ಶಿಲುಬೆ ಮೇಲೆ ಹಾಕಲ್ಪಟ್ಟು ಸತ್ತ ಮೇಲೆ ಕೂಡ ಆತನ ಮರಣದ ನಂತರ ಕೂಡ ಆಕೆಯ ಜೀವಿತದಲ್ಲಿ ತನ್ನ ಭಕ್ತಿ ಕಡಿಮೆ ಆಗ್ಲಿಲ್ಲ. प्रभु यीशु मसीह का क्या लिखा है, भोर को ही मरियम अंधेरा रहते ही कब्र के पास आई है। ಇಲ್ಲಿಗೆ ಇನ್ನು ಮುಂಜಾನೆ ಇನ್ನು ಕತ್ತಲೆ ಇರುವಾಗಲೇ ಆಕೆ ಎದ್ದು ಸಮಾಧಿ ಬಳಿಗೆ ಹೋಗಿದ್ದಾಳಂತೆ. लिखा है सप्ताह के पहले दिन, ಬರೆಯಲ್ಪಟ್ಟಿದೆ ವಾರದ ಮೊದಲನೇ ದಿನ ಅಂತ. सप्ताह का पहला दिन मतलब रविवार का दिन आता है। ವಾರದ ಮೊದಲನೇ ದಿನ ಅಂದ್ರೆ ರವಿವಾರ ಬರ್ತದೆ. मतलब हम संडे के दिन, बहुत लोग क्या करते हैं, संडे छुट्टी का दिन है बोलते और आराम से लेट से उठते हैं। ಸಂಡೇ ದಿವಸ ಏನ್ ಮಾಡ್ತಾರ ಅಂದ್ರೆ ಇದು ರಜೆ ದಿನ ಅನ್ಕೊಂಡು ಬೇಗ ಹೇಳೋದ್ ಬಿಟ್ಟು ಇನ್ನೂ ತಡವಾಗಿ ಮಲ್ತಾ ಇರ್ತಾರೆ. परंतु प्रभु के वचन में देखते हैं भोर को उठने का बहुत सारी बातें भोर के विषय में बाइबल में लिखी हुई है। ಆದ್ರೆ ಇಲ್ಲಿ ಸಂಡೇ ವಿಷಯದಲ್ಲಿ ಅಥವಾ ವಾರದ ಮೊದಲನೇ ದಿನದ ವಿಷಯದಲ್ಲಿ ಬೆಳಿಗ್ಗೆ ಹೇಳೋದ್ರ ವಿಷಯದಲ್ಲಿ ಅನೇಕ ಮಾತುಗಳು ಬರೆಯಲ್ಪಟ್ಟಿವೆ. भोर को उठना मतलब ये बहुत ही आशीष की बात है। ಬೆಳಿಗ್ಗೆ ಹೇಳೋದು ಇದು ಎಷ್ಟು ಆಶೀರ್ವಾದಕರವಾದಂತ ವಿಷಯವಾಗಿದೆ. दाऊद राजा भी क्या है, भोर को उठकर परमेश्वर की आराधना और प्रार्थना कर रहा है। ದಾವೀದ್ ರಾಜನ್ ಕೂಡ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಬೆಳಿಗ್ಗೆ ಎದ್ದು ದೇವರನ್ನ ಆರಾಧಿಸ್ತಾ ಇದ್ದಾನೆ, ಸ್ತುತಿಸ್ತಾ ಇದ್ದಾನೆ. हम देखते हैं प्रभु यीशु मसीह के बारे में, ಯೇಸು ಕ್ರಿಸ್ತರ ವಿಷಯದಲ್ಲಿ ನೋಡ್ತೇವೆ. मार्क सुसमाचार ಮಾರ್ಕನು ಬರೆದ ಸುವಾರ್ತೆ पहला अध्याय 1ನೇ ಅಧ್ಯಾಯ 35 वर्ष पर 35ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. तो प्रभु यीशु मसीह के बारे में देखते हो कि भोर को दिन निकलने से पहले वो उठकर जंगल में जाकर प्रार्थना करते थे। ಇಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ನೋಡ್ತಾ ಇದ್ದೇವೆ ಏನಂದ್ರೆ ಇನ್ನು ಮೊಬ್ಬಿರುವಾಗಲೇ ಮುಂಜಾನೆ ಎದ್ದು ಇನ್ನು ಮೊಬ್ಬಿರುವಾಗಲೇ ಅಡವಿ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ. प्रभु के बारे में लिखा है, प्रभु दिन रात भर प्रार्थना करते थे, दिन भर सुवार्ता करते थे। ದೇವ್ರ ವಿಷಯದಲ್ಲಿ ನೋಡ್ತೇವೆ ಏನಂದ್ರೆ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು, ದಿನ ಎಲ್ಲ ಸುವಾರ್ತೆ ಹೇಳ್ತಾ ಇದ್ರು ಅಂತ. मतलब कहने का मतलब प्रभु यीशु मसीह को प्रार्थना करने की क्या जरूरत है, फिर भी वो भोर को वो प्रार्थना करते थे। ಯೇಸು ಕ್ರಿಸ್ತನವರು ಪ್ರಾರ್ಥನೆ ಮಾಡುವಂತ ಅವಸರ ಏನಿದೆ, ಆದ್ರೂ ಕೂಡ ಆತನು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. आप और मैं भी सुबह भोर को जल्दी उठकर, दिन निकलने से पहले उठकर हम प्रभु से प्रार्थना करना है। ನೀವು ನಾವುಗಳು ಕೂಡ ಇನ್ನು ಸೂರ್ಯನ್ ಬರೋದಕ್ಕಿಂತ ಮುಂಚೆನೆ ಬೆಳಿಗ್ಗೆನೆ ಎದ್ದು ದೇವರನ್ನ ಪ್ರಾರ್ಥಿಸ್ಬೇಕಾಗಿದೆ. मरियम क्या करे, भोर को और दिन निकला ही नहीं, अंधेरा है, ऐसे समय में वो कब्र के पास गई है। ಮರಿಯಳು ಏನ್ ಮಾಡ್ತಾ ಇದ್ದಾಳೆ, ಇನ್ನು ಬೆಳಿಗ್ಗೆನೆ ಇನ್ನು ಕತ್ತಲೆ ಇರುವಾಗ್ಲೇ ಎದ್ದು ಆಕೆ ಸಮಾಧಿ ಬಳಿಗೆ ಹೋಗ್ತಾ ಇದ್ದಾಳೆ. क्यों जा रही है? ಯಾಕೆ ಹೋಗ್ತಾ ಇದ್ದಾಳೆ? प्रभु को देखने के लिए, ಕರ್ತನನ್ನು ನೋಡೋದಕ್ಕೋಸ್ಕರ. उधर देखने के लिए जाना मतलब उसको तो समाधि की है, परंतु उसके मन में विश्वास है। ಅಲ್ಲಿ ನೋಡ್ಲಿಕ್ಕೆ ಹೋಗ್ಬೇಕಂದ್ರು ಸಮಾಧಿ ಮಾಡಲ್ಪಟ್ಟಿದ್ದಾನೆ, ಆದ್ರೂ ಕೂಡ ಆಕೆ ಮನಸ್ಸಿನಲ್ಲಿ ವಿಶ್ವಾಸ ಇದೆ. उसके मन में विश्वास है, ಆಕಿನ ಮನಸ್ಸಿನಲ್ಲಿ ವಿಶ್ವಾಸ ಇದೆ. तो मतलब कहने का मतलब आप और मैं भी भोर को जल्दी उठकर हम प्रभु से प्रार्थना करना है। ಅದಕ್ಕೋಸ್ಕರ ನಾನು ನೀವುಗಳು ಕೂಡ ಬೆಳಿಗ್ಗೆ ಬೇಗ ಎದ್ದು ಕರ್ತನನ್ನು ಸಂಧಿಸ್ಬೇಕಾಗಿದೆ. प्रभु के वचन में लिखा है, लूक सुसमाचार ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಲೂಕನ್ ಬರೆದ ಸುವಾರ್ತೆ
और 21 चैप्टर 21ನೇ ಅಧ್ಯಾಯ 38 वर्ष पर 30ನೇ ವಚನ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 30ನೇ ವಚನ. 38ನೇ ವಚನ. ಜನರೆಲ್ಲರೂ ಆತನ ಉಪದೇಶವನ್ನು ಕೇಳಬೇಕೆಂದು ಬೆಳಿಗ್ಗೆ ಎದ್ದು ದೇವಾಲಯಕ್ಕೆ ಆತನ ಬಳಿಗೆ ಬರುತ್ತಿದ್ದರು. प्रभु यीशु मसीह के समय में देखते हैं लोग भोर को तड़के उठकर प्रभु के वचन सुनने के लिए प्रभु के मंदिर में जाते थे. ಯೇಸು ಕ್ರಿಸ್ತನ ಕಾಲದಲ್ಲಿ ನೋಡ್ತಾ ಇದ್ದೇವೇನಂದ್ರೆ ಅಲ್ಲಿರುವಂತ ಜನರೆಲ್ಲರೂ ಬೆಳಗ್ಗೆನೆ ಎದ್ದು ಆತನ ಉಪದೇಶವನ್ನು ಕೇಳೋದಕ್ಕೋಸ್ಕರ ಬರ್ತಾ ಇದ್ರು ಅಂತ. मतलब उनको प्रभु के वचन सुनने की इतनी आसक्ति और भूख है. ಇದ್ರ ಅರ್ಥ ಏನಂದ್ರೆ ಅಲ್ಲಿರುವಂತ ಜನರಿಗೆ ದೇವ್ರ ವಾಕ್ಯ ಕೇಳಬೇಕು, ಉಪದೇಶ ಕೇಳಬೇಕು ಎನ್ನುವಂತ ಆಸಕ್ತಿ ಇದೆ. तो आप और हम कितने बजे भोर को कितने बजे उठकर प्रभु से प्रार्थना कर रहे, प्रभु के आसक्ति से उसकी वाणी को सुन रहे. ನಾನು ಮತ್ತು ನೀವುಗಳು ಎಷ್ಟು ಬೇಗ ಬೆಳಿಗ್ಗೆ ಎದ್ದು ಆತನ ಸ್ವರ ಕೇಳುವಂತವರಾಗಿದ್ದೆವು, ಆಸಕ್ತಿಯಿಂದ ಆತನ ಧ್ವನಿ ಕೇಳ್ತಾ ಇದ್ದೇವೆ. प्रभु का दाऊद राजा बोलता है, ದಾವೀದ ರಾಜನ್ ಹೇಳ್ತಾನೆ, Psalms 5 chapter ಕೀರ್ತನೆ 5ನೇ ಅಧ್ಯಾಯ 3 verse पर. ಕೀರ್ತನೆ 5:3. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. दाऊद क्या कर रहा है? भोर को परमेश्वर से प्रार्थना कर रहा है. ದಾವೀದನ ಏನ್ ಮಾಡ್ತಾ ಇದ್ದಾನಂದ್ರೆ ಉದಯ ಕಾಲದಲ್ಲೇ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. लिखा है, यहोवा भोर को मेरी वाणी तुझे सुनाई देगी, मैं भोर को प्रार्थना करके तेरी बाट जोहूंगा. ಇಲ್ಲಿ ಹೇಳ್ತಾ ಇದ್ದಾನೆ, ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರ ನಿನಗೆ ಕೇಳಿಸ್ತದೆ, ಉದಯ ಕಾಲದಲ್ಲಿ ನನ್ನ ಪ್ರಾರ್ಥನೆ ನೀ ಕೇಳಿ ನನಗ್ ಸದುತ್ತರ ಅನುಗ್ರಹಿಸು ಅಂತ. हाँ, मतलब प्रार्थना का उत्तर भी प्रभु वहां पर देता है, इसलिए दाऊद राजा प्रार्थना करते हुए परमेश्वर की बात जो रहा है. ಪ್ರಾರ್ಥನೆ ಮಾಡಿದ ತಕ್ಷಣ ಉತ್ತರ ಸಿಗ್ತದೆ, ಅದಕ್ಕೋಸ್ಕರ ಇಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. प्रार्थना का उत्तर कैसे मिलता है? प्रभु के वचन में से प्रभु हमको प्रार्थना का उत्तर दिखाता है. ಪ್ರಾರ್ಥನೆಗೆ ಉತ್ತರ ಯಾವ ರೀತಿ ಸಿಗ್ತದಂದ್ರೆ ದೇವ್ರ ವಾಕ್ಯದಿಂದ ಆತನು ಉತ್ತರಿಸುವಂತವನಾಗಿದ್ದಾನೆ. प्रभु के वचन में लिखा है, पढ़े यशाया. ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಓದ್ರಿ ಯೆಶಾಯನ ಬರೆದ ಗ್ರಂಥ 50 chapter 50ನೇ ಅಧ್ಯಾಯ 4 verse. कितना आगे 4 verse 4 वचन. ಯೆಶಾಯನ ಬರೆದ ಗ್ರಂಥ 50ನೇ ಅಧ್ಯಾಯ 4ನೇ ವಚನ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. लिखा है, भोर को वह मुझे नित्य जगाता है और मेरा कान खोलता है कि मैं शिष्य के समान सुनूं. ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಪ್ರತಿ ಬೆಳಗ್ಗೆ ಆತನು ನನ್ನ ಕಿವಿಯನ್ನು ತೆಗಿತಾನೆ, ಜಾಗೃತೆಗೊಳಿಸ್ತಾನೆ, ಯಾಕಂದ್ರೆ ನಾನು ಆತನ ಸ್ವರವನ್ನು ಗ್ರಹಿಸುವಂತೆ ಕೇಳುವಂತೆ. प्रभु हमको, अगर हम आसक्ति से प्रभु को सुबह उठकर अगर प्रार्थना आराधना करना चाहते तो प्रभु हमको समय पर जगाता है ताकि हम उससे आराधना करें, प्रार्थना करें और उसके क्या बोलते हैं चेतावनी हम उसके वचन में से पाए. ಒಂದು ವೇಳೆ ನಾವು ಆಸಕ್ತಿ ಉಳ್ಳಂತವ್ರಾಗಿರುವುದಾದ್ರೆ ಕರ್ತನು ಖಚಿತವಾಗಿ ನಮಗ್ ಸಮಯಕ್ಕೆ ತಕ್ಕಂತೆ ಎಬ್ಬಿಸಿ ಆತನಿಗೆ ಆರಾಧನೆ ಮಾಡ್ಲಿಕ್ಕಾಗ್ಲಿ, ಪ್ರಾರ್ಥನೆ ಮಾಡ್ಲಿಕ್ಕೆ, ಸೈತಾನ್ ಮೇಲೆ ವಿಜಯ ಹೊಂದ್ಲಿಕ್ಕೆ ಆತನ ನಮಗ್ ಬೆಳಿಗ್ಗೆ ಎಬ್ಬಿಸುವಂತವನಾಗಿದ್ದಾನೆ. भोर को मरियम के जीवन में कितना आसक्ति है कि वो कब्र के पास वो जा रही है.
ಆಕೆಗೆ ಎಷ್ಟು ಆಸಕ್ತಿ ಇದೆ ಅಂದ್ರೆ ಬೆಳಿಗ್ಗೆ ಬೆಳಿಗ್ಗೆನೆ ಎದ್ದು ಆಕೆ ಸಮಾಧಿ ಹತ್ರ ಹೋಗ್ತಾ ಇದ್ದಾಳೆ. सब शिष्य लोग डरे हुए अपने अपने सब शिष्य लोग डरे हुए घर में बैठे हुए हैं. ಬೇರೆ ಶಿಷ್ಯರೆಲ್ಲರೂ ಹೆದರಿ ಭಯಪಟ್ಟು ಅವ್ರವ್ರ ಮನೆಯಲ್ಲಿದ್ದಾರೆ. परंतु ये मरियम और कई स्त्रियां कब्र के पास गई है. ಆದ್ರೆ ಮರಿಯಳು, ಮಗ್ದಲದ ಮರಿಯಳು ಮತ್ತಿನ್ನು ಅನೇಕ ಸ್ತ್ರೀಯರು ಸಮಾಧಿ ಬಳಿಗೆ ಹೋಗಿದ್ದಾರೆ. मतलब जब हम तड़के उठकर प्रभु को ढूंढते हैं, भोर को जल्दी उठकर ढूंढते हैं, तो प्रभु अवश्य मिलता है. ಯಾವಾಗ ನಾವು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕರ್ತನನ್ನು ಹುಡುಕ್ತೀವೋ ಆವಾಗ ಅವಶ್ಯ ಖಚಿತವಾಗಿ ದೇವರು ದೊರಕ್ತಾರೆ. मरियम की जीवन में उसके आसक्ति को हम देखते हैं. ಮರಿಯಳ ಜೀವಿತದಲ್ಲಿ ಕರ್ತನಗೋಸ್ಕರ ಇರುವಂತಹ ಆಸಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. प्रभु के वचन में लिखा है Psalms 107. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಕೀರ್ತನೆ 107 9 verse. 9ನೇ ವಚನ. ಕೀರ್ತನೆ 107:9. ಆತನು ಬಾಯಾರಿದವರ ಆಶೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. लिखा है वो अभिलाषी जीव को संतुष्ट करता है. ಇಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ ಆಶೆ ಉಳ್ಳಂತವರಿಗೆ ತೃಪ್ತಿಗೊಳಿಸ್ತಾರೆ ಅಂತ. जब हम आशा रखते हैं प्रभु के मिलने के, प्रभु की आराधना करने की, प्रार्थना करने की, तो प्रभु क्या करता है, हमको तृप्त करता है. ಯಾವಾಗ ದೇವರಿಗೆ ಭೇಟಿ ಆಗೋದಕ್ಕೋಸ್ಕರ ದೇವರೊಂದಿಗೆ ಮಾತಾಡ್ಲಿಕ್ಕೆ ಸಂಧಿಸ್ಲಿಕ್ಕೆ ನಾವು ಆಶೆ ಉಳ್ಳಂತವರಾಗಿರ್ತೇವೋ ದೇವರು ಖಚಿತವಾಗಿ ಆಶೆಯನ್ನು ತೃಪ್ತಿಗೊಳಿಸ್ತಾರೆ. स्त्री को भोर को जल्दी उठना ये क्या है, बहुत ही एक अच्छा गुण उसका है. ಸ್ತ್ರೀಯರಿಗೆ ವಿಶೇಷವಾಗಿ ಬೆಳಿಗ್ಗೆ ಬೇಗ ಏಳುವಂಥದ್ದು ಅದು ಸ್ತ್ರೀಯರಿಗೆ ಒಂದು ಒಳ್ಳೆ ಗುಣಲಕ್ಷಣವಾಗಿದೆ. क्यों भोर को हम प्रभु के साथ अच्छा समय दे सकते हैं. ಯಾಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆನೆ ಮಾತ್ರ ದೇವರಿಗೆ ನಾವು ಒಳ್ಳೆ ಸಮಯ ಕೊಡ್ಲಿಕ್ಕೆ ಸಾಧ್ಯ. दिन भर हमको काम में एक मन होकर प्रभु के पास हम बैठ नहीं सकते हैं. ದಿನದಲ್ಲಿ ಒಂದ್ ಏಕಾಗ್ರತೆಯಿಂದ ನಾವು ದೇವರ ಹತ್ರ ಕೂತ್ಕೊಳ್ಳೋದಿಲ್ಲ, ಯಾಕಂದ್ರೆ ಕೆಲ್ಸಗಳಿರ್ತವೆ. इसलिए भोर के समय में हम प्रभु के पास बैठकर प्रभु की आराधना प्रार्थना करना है. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನಿಗೆ ಆರಾಧಿಸ್ಬೇಕಾಗಿದೆ, ಪ್ರಾರ್ಥನೆ ಮಾಡಬೇಕಾಗಿದೆ. प्रभु के वचन में लिखा है निर्गमन एक्सोडस. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ವಿಮೋಚನೆ ಕಾಂಡ 16 chapter 16ನೇ ಅಧ್ಯಾಯ 21 verse पर 21ನೇ ವಚನ. ವಿಮೋಚನೆ ಕಾಂಡ 16ನೇ ಅಧ್ಯಾಯ 21ನೇ ವಚನ. ಜನರು ದಿನ ದಿನಕ್ಕೆ ಹೊತ್ತಾರೆಯಲ್ಲಿ ತಮ್ಮ ತಮ್ಮ ಭೋಜನಕ್ಕೆ ತಕ್ಕಷ್ಟು ಕೂಡಿಸಿಕೊಂಡರು, ಬಿಸಿಲು ಹೆಚ್ಚಿದಾಗ ಅದು ಕರಗಿ ಹೋಯಿತು. बहुत बार पढ़े हैं. ಈ ವಾಕ್ಯವನ್ನು ನಾವು ಅನೇಕ ಸಾರಿ ಓದಿದ್ದೇವೆ. ये लोगों को, इस्राएल लोगों को कि प्रतिदिन उनको खाने के लिए मन्ना मिलता था. ಇಸ್ರಾಯೇಲ್ ಜನರಿಗೆ ಪ್ರತಿದಿನ ಊಟ ಮಾಡೋದಕ್ಕೋಸ್ಕರ ಮನ್ನಾ ಸಿಗ್ತಾ ಇತ್ತು. और ये मन्ना ऊपर से आकाश से या स्वर्ग से नीचे गिरता था. ಮತ್ತೆ ಈ ಮನ್ನಾ ಸ್ವರ್ಗದಿಂದ ಆಕಾಶದಿಂದ ಕೆಳಗ್ ಬೀಳ್ತಾ ಇತ್ತು. और वो सबको भोर को ही जाके उसको ले लेना. ಎಲ್ಲರೂ ಬೆಳಿಗ್ಗೆ ಬೆಳಿಗ್ಗೆನೆ ಹೋಗಿ ಅದನ್ನ ಕೂಡಿಸಿಟ್ಕೊಳ್ಬೇಕು. अपने आवश्यकता के अनुसार बटोर लेना बोल के लिखा है. ಅವ್ರಿಗೆ ಎಷ್ಟು ಬೇಕೋ ತಕ್ಕಷ್ಟು ಮಾತ್ರ ಕೂಡಿಸ್ಕೊಳ್ಬೇಕಂತ ಹೇಳಿ ಬರೆಯಲ್ಪಟ್ಟಿದೆ. इधर लिखा है वे प्रति भोर को प्रतिदिन, वे भोर को प्रतिदिन अपनी आवश्यकता के अनुसार खाने के लिए बटोर लेते थे और धूप कड़ी होती थी तब वह गल जाता था. ದಿನ ದಿನಕ್ಕೆ ಹೊತ್ತಾರೆಯಲ್ಲಿ ತಮಗ್ ಬೇಕಾದಷ್ಟು ಭೋಜನ ಇವರು ಕೂಡಿಸ್ಕೊಳ್ಬೇಕು, ಬಿಸಿಲಾದಾಗ ಅದು ಕರಗ್ ಹೋಗ್ತದೆ. तो मतलब हमें ये मन्ना क्या है, आज के दिन में ये जीवित रोटी प्रभु का वचन है. ಈ ಮನ್ನಾ ಏನಾಗಿದೆ ಅಂದ್ರೆ ನಮ್ಮ ಜೀವಿತದಲ್ಲಿ
ಜೀವಿಸುವಂತಹ ರೊಟ್ಟಿಯಾಗಿ ನಮ್ಮ ಆತ್ಮೀಯ ಜೀವಿತಕ್ಕೆ ದೇವರ ವಾಕ್ಯ ಇದೆ. मतलब भोर को ही हम उस वचन से हम दिन भर के लिए वो वचन हमारे जीवन के लिए लेना है. ನಾವು ಬೆಳಗ್ಗೆನೆ ನಮ್ ದಿನನಿತ್ಯ ಪೂರ್ತಿ ದಿನಕ್ಕೋಸ್ಕರ ದೇವರ ವಾಕ್ಯವೆನ್ನುವಂತ ಮನ್ನವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. अगर तो धूप हो गया तो क्या होता है? ಒಂದ್ ವೇಳೆ ಬಿಸಿಲು ಬಂತು ಅಂದ್ರೆ ಅದು ಏನಾಗ್ತದೆ? वो पूरा पिघल जाता है, ಅದು ಪೂರ್ತಿ ಕರಗಿ ಹೋಗ್ತದೆ. मतलब हम भी जब भोर को जल्दी उठकर प्रभु का वचन लेते हैं, पढ़ते हैं, तो शांत रीति से कितना प्रभु का वचन हम पढ़े तो वो हमको समझ में आता है. ಬೆಳಗ್ಗೆ ಬೇಗ ಎದ್ದು ಶಾಂತಿ ರೀತಿಯಿಂದ ನಾವು ಯಾವಾಗ ದೇವರ ವಾಕ್ಯವನ್ನು ಓದ್ತೇವೋ ಅದು ದಿನ ಎಲ್ಲ ನಮ್ಮ ಹೃದಯದಲ್ಲಿ ಇರ್ತದೆ. परंतु अगर लेट करके उठे तो सब इधर का आवाज उधर का आवाज देने का थोड़ा सा समय प्रभु को देते हैं, वो वचन याद भी नहीं रहता है. ಒಂದ್ ವೇಳೆ ತಡ ಮಾಡಿ ಎದ್ರೆ ಆ ಶಬ್ದ ಈ ಶಬ್ದ ಅದು ಇದು ಆಗಿ ನಾವು ದೇವ್ರ ವಾಕ್ಯ ಸುಮ್ನೆ ಓದ್ತೇವೆ, ಆದ್ರೆ ಅದು ಯಾವ್ದು ನಮಗ್ ಗುರ್ತಿರೋದಿಲ್ಲ, ಜ್ಞಾಪಕ ಇರೋದಿಲ್ಲ. इसलिए प्रति भोर को हम प्रभु के चरणों के पास बैठकर प्रभु का वचन का मन्ना अपने लिए इकट्ठा करना है. ಅದಕ್ಕೋಸ್ಕರ ಪ್ರತಿದಿನ ಬೆಳಿಗ್ಗೆ ಎದ್ದು ದೇವ್ರ ವಾಕ್ಯ ಅನ್ನುವಂತ ಮನ್ನವನ್ನು ನಮಗೋಸ್ಕರ ನಾವು ಸಂಗ್ರಹಿಸ್ಕೊಳ್ಬೇಕಾಗಿದೆ. और प्रभु के वचन में लिखा है वही निर्गमन, ಅದೇ ವಿಮೋಚನೆ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ ಇನ್ನೊಂದು ಮಾತು. 30 chapter verse 7. 30ನೇ ಅಧ್ಯಾಯ 7ನೇ ವಚನ. ವಿಮೋಚನೆ ಕಾಂಡ 30ನೇ ಅಧ್ಯಾಯ 7ನೇ ವಚನ. ಆರೋನನು ಪ್ರತಿನಿತ್ಯವೂ ಹೊತ್ತಾರೆಯಲ್ಲಿ ದೀಪಗಳನ್ನು ಸರಿಪಡಿಸುವಾಗಲೂ ಸಾಯಂಕಾಲದಲ್ಲಿ ದೀಪಗಳನ್ನು ಹೊತ್ತಿಸುವಾಗಲೂ ಅದರ ಮೇಲೆ ಸುಗಂಧ ದ್ರವ್ಯಗಳಿಂದ ಧೂಪವನ್ನು ಹಾಕಬೇಕು. लिखा है कि और उसी वेदी पर हारून सुगंधित धूप जलाया करे, प्रतिदिन भोर को जब वह दीपक को ठीक करे वह धूप जलाए. मतलब भोर के समय में क्या करे? दीपक को ठीक कर रहे हैं. ಇಲ್ಲಿ ಆರೋನನು ಪ್ರತಿನಿತ್ಯ ಹೊತ್ತಾರೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಬೆಳಗ್ಗೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ದೀಪಗಳನ್ನು ಸರಿಪಡಿಸ್ತಾ ಇದ್ದಾನೆ. तो हम भी प्रभु के वचन में से सुबह सुबह अपने जीवन को, दीपक मतलब अपना जीवन हम ठीक ठाक करना है. ಇಲ್ಲಿ ನಾವು ಕೂಡ ಪ್ರತಿದಿನ ನಮ್ ಜೀವಿತದಲ್ಲಿ ದೀಪ ಅಂದ್ರೆ ನಮ್ ಜೀವಿತವನ್ನು ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. जीवन को ठीक करके हम प्रभु की सन्निधि में अपने दिन की चर्या को, सेवा को तैयार होना है. ದೇವ್ರ ವಾಕ್ಯದಿಂದ ನಮ್ ಜೀವಿತವನ್ನು ಸರಿಪಡಿಸ್ಕೊಂಡು ನಾವು ದೇವ್ರ ಕೆಲ್ಸಕ್ಕೋಸ್ಕರ ಅವತ್ತಿನ ದಿನಕ್ಕೋಸ್ಕರ ಸಿದ್ಧರಾಗ್ಬೇಕಾಗಿದೆ. और वचन पढ़ेंगे निर्गमन. ಇನ್ನೊಂದು ವಚನ ಓದ್ಕೊಳ್ಳೋಣ. ವಿಮೋಚನೆ ಕಾಂಡ 34 34ನೇ ಅಧ್ಯಾಯದ 2ನೇ ವಚನ. ವಿಮೋಚನೆ ಕಾಂಡ 34:2. ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. लिखा है सवेरे तैयार रहना और भोर को सीनाई पर्वत पर चढ़कर उसकी चोटी पर मेरे सामने खड़े होना. तो यहाँ पर ನೀನ್ ಬೆಳಿಗ್ಗೆ ಎದ್ದು ಸಿದ್ಧನಾಗಿದ್ದು ನಿನ್ ಸೀನಾಯಿ ಬೆಟ್ಟದ ತುಟ್ಟ ತುದಿಯಲ್ಲಿ ನಿಲ್ಬೇಕು ಅಂತ. मतलब भोर को जल्दी हम तैयार होके प्रभु की सन्निधि में हम बैठना है, खड़े रहना है. ಬೆಳಿಗ್ಗೆ ಬೇಗ ಎದ್ದು ದೇವ್ರ ಸನ್ನಿಧಿಯಲ್ಲಿ ನಾವು ಸಿದ್ಧರಾಗಿ ಕೂತ್ಕೊಳ್ಬೇಕಾಗಿದೆ. मतलब दिन भर की सेवा के लिए, दिन भर के कार्य के लिए प्रभु की इच्छा क्या है हमारे जीवन में, प्रभु की ओर से हम इच्छा पाकर हम दिन भर के लिए तैयार होना है. ನಾವು ಬೆಳಿಗ್ಗೆ ಆತನ ಸನ್ನಿಧಿಯಲ್ಲಿ ಕೂತ್ಕೊಂಡು ಆ ದಿನಕ್ಕೋಸ್ಕರ ಆ ದಿನದ ಸೇವೆಗೋಸ್ಕರ ಕೆಲ್ಸಕ್ಕೋಸ್ಕರ ನಾವು ದೇವ್ರ ಹತ್ರ ಕೂತ್ಕೊಂಡು ಆತನ ಸ್ವರವನ್ನು ಕೇಳಬೇಕಾಗಿದೆ. इसलिए हम प्रति भोर को, एक संडे के दिन ही नहीं परंतु प्रतिदिन भोर को उठने का आदत लगाकर हम प्रभु के समय में समय बिताना है. ಕೇವಲ ಆದಿವಾರ ಮಾತ್ರನೇ ಅಲ್ಲ, ಆದ್ರೆ ಪ್ರತಿದಿನ ನಾವು ಬೆಳಿಗ್ಗೆ ಎದ್ದು ನಾವು ಅಧಿಕವಾದಂತ ಸಮಯ ಕರ್ತನೊಂದಿಗೆ ಕಳಿಬೇಕಾಗಿದೆ. हम आयुब के बारे में भी देखते हैं.
योग के बारे में देखते हैं। ನಾವು ಯೋಬನ ವಿಷಯದಲ್ಲಿ ಕೂಡ ನೋಡ್ತೇವೆ. योग भी प्रतिदिन भोर को जल्दी उठकर क्या करे, अपने बच्चों के लिए वो होम बलि चढ़ा रहा है। ಇಲ್ಲಿ ಯೋಬನು ಪ್ರತಿದಿನ ಬೆಳಿಗ್ಗೆ ಎದ್ದು ತನ್ನ ಮಕ್ಕಳಿಗೋಸ್ಕರ ಅವನು ಇಲ್ಲಿ ಹೋಮವನ್ನು ಮಾಡ್ತಾ ಇದ್ದಾನೆ. मतलब कहने का मतलब प्रतिदिन हम भी अपने बच्चों को इकट्ठा करके कुटुंब प्रार्थना में हो, प्रभु की संगति में हम समय बिताना है। ನಾವು ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಬೆಳಗ್ಗೆ ಎದ್ದು ನಾವು ಕುಟುಂಬವಾಗಿ ದೇವರ ಸನ್ನಿಧಿಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡ್ತಾ ದೇವರೊಂದಿಗೆ ಮಕ್ಕಳಿಗೆ ತಕೊಂಡು ಸಮಯ ಕಳಿಬೇಕು. क्यों? थोड़ा देर हो गया तो बच्चों का स्कूल का टाइम, कॉलेज का टाइम, ड्यूटी का टाइम ये चलते रहता है। ಸ್ವಲ್ಪ ತಡ ಆದ್ರೂ ಕೂಡ ಮಕ್ಕಳಿಗೆ ಶಾಲೆ ಟೈಮ್ ಆಗ್ತದೆ, ಮತ್ತೆ ಡ್ಯೂಟಿ ಟೈಮ್ ಆಗ್ತದೆ, ಇವೆಲ್ಲ ನಡೀತಾನೆ ಇರ್ತವೆ. परंतु भोर का टाइम ऐसा है जो हम प्रभु के लिए हम समय बिता सकते हैं। ಅದ್ರ ಬೆಳಗ್ಗೆ ಸಮಯ ಅಂತದಂದ್ರೆ ನಾವು ಕರ್ತನಿಗೋಸ್ಕರ ಖಚಿತವಾಗಿ ಆ ಸಮಯ ಕಳೀಲಿಕ್ಕೆ ಸಮಯ ಇರ್ತದೆ. इसलिए मरियम के जीवन में हम ये देखते हैं कि मरियम कैसे भोर को प्रभु को देखने के लिए वो कब्र के पास गई है। ಅದಕ್ಕೋಸ್ಕರ ಮರಿಯಳ ಜೀವಿತದಲ್ಲಿ ನೋಡ್ತಾ ಇದ್ದೇವೇನಂದ್ರೆ ಬೆಳಿಗ್ಗೆ ಆಕೆ ದೇವರ ಸನ್ನಿಧಿ ಯೇಸು ಕ್ರಿಸ್ತನನ್ನು ನೋಡ್ಲಿಕ್ಕೆ ಸಮಾಧಿ ಹತ್ರ ಹೋಗ್ತಾ ಇದ್ದಾಳೆ. मतलब उसको आसक्ति है कि प्रभु से उसको मिलना है। ಆಕೆಗೆ ಆಸಕ್ತಿ ಇದೆ ಏನಂದ್ರೆ ಆಕೆ ದೇವರಿಗೆ ಭೇಟಿ ಮಾಡ್ಬೇಕು ಅಂತ. तो हमारे जीवन में ये आसक्ति रहना कि मैं कब प्रभु का दर्शन पाऊं, मैं कब प्रभु के साथ संगति करूं, ऐसा हमारे जीवन में भी एक आसक्ति भूख रहना है। ನಮ್ ಜೀವಿತದಲ್ಲಿ ಕೂಡ ಈ ಆಸಕ್ತಿ ಹಸಿವೆ ಇರ್ಬೇಕು. ಏನಂದ್ರೆ ನಾನು ಯಾವಾಗ ದೇವ್ರಿಗೆ ನೋಡ್ತೀನೋ, ಯಾವಾಗ ಆತನ ದರ್ಶಿಸ್ತೀನೋ, ನನ್ ಕಣ್ಣಾರೆ ನೋಡ್ತೀನೋ ಅಂತ. और वो समय है भोर का समय है। ಆದ್ರ ಆ ಸಮಯ ಇದೆ ಬೆಳಗ್ಗೆ ಹೊತ್ತಾರೆ, ಇನ್ನೂ ಕತ್ತಲೆ ಇರುವಂತ ಸಮಯನೇ. और हम देखते हैं कि मरियम ये अंधेरा रहते ही कब्र के पास गई है। ಅಲ್ಲಿ ಮರಿಗಳು ನೋಡ್ತಾ ಇದ್ದೇವೆ, ಇನ್ನು ಕತ್ತಲೆ ಇರುವಾಗಲೇ ಆಕೆ ಸಮಾಧಿ ಹತ್ರ ಹೋಗಿದ್ದಾಳೆ. और वहां पर क्या देख रहे, पत्थर कब्र से हटा हुआ देख रही है। ಅಲ್ಲಿ ಏನ್ ನೋಡ್ತಾ ಇದ್ದಾಳೆ ಅಂದ್ರೆ ಕಲ್ಲು ಆ ಸಮಾಧಿಯಿಂದ ಪಕ್ಕಕ್ಕೆ ಯಾರೋ ಜರುಗಿಸಿರುವುದನ್ನ ನೋಡ್ತಾ ಇದ್ದಾಳೆ. पढ़े यूहन्ना सुसमाचार 20 ಚಾಪ್ಟರ್ ಓದ್ರಿ. ಯೋಹಾನನ್ ಬರೆಸುವಾರ್ತೆ 20ನೇ ಅಧ್ಯಾಯ और 1-2 ಮೊದಲನೇ 2ನೇ ವಚನ. ಯೋಹಾನ್ ಬರೆಸುವಾರ್ತೆ 20ನೇ ಅಧ್ಯಾಯ ಮೊದಲನೇ 2 ವಚನಗಳು. ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಆಕೆ ಸೀಮೋನ್ ಪೇತ್ರನ ಬಳಿಗೂ ಯೇಸುವಿನ ಪ್ರಿಯರಾಗಿದ್ದ ಆ ಮತ್ತೊಬ್ಬ ಶಿಷ್ಯನ ಬಳಿಗೂ ಓಡಿ ಬಂದು ಅವರಿಗೆ, ಸ್ವಾಮಿಯನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲವೆಂದು ಹೇಳಿದಳು. क्या है, मरियम जाकर देख के फिर वापस जाकर शिष्यों को बोल रही है कि प्रभु यीशु मसीह समाधि में नहीं है, वो किधर रखे मुझे हमको मालूम नहीं है। ಇಲ್ಲಿ ಆಕೆ ಹೋಗಿ ನೋಡೋದು ಮಾತ್ರ ಅಲ್ದಾನೆ, ನೋಡಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಶಿಷ್ಯರ ಹತ್ರ ಓಡ್ ಹೋಗಿ ಆ ಯೇಸು ಕ್ರಿಸ್ತನವರು ಸಮಾಧಿಯಲ್ಲಿಲ್ಲ, ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗ್ ಗೊತ್ತಿಲ್ಲ ಅಂತ. तो शिष्य लोग भी आके देख के वापस चले गए। ಅದೇ ರೀತಿ ಶಿಷ್ಯರು ಕೂಡ ಬಂದು ನೋಡಿ ವಾಪಸ್ ಹಿಂತಿರುಗಿ ಹೋದ್ರು. लिखा है 10 वर्ष पढ़े 10ನೇ ವಚನದಲ್ಲಿ, ತರುವಾಯ ಆ ಶಿಷ್ಯರು ತಿರುಗಿ ತಮ್ಮವರ ಬಳಿಗೆ ಹೋದರು ಅಂತ. सब लोग अपने अपने घर को चले गए। ಎಲ್ರು ಅವ್ರವ್ರ ಮನೆಗ್ ಹೋಗ್ಬಿಟ್ರು. परंतु मरियम क्या कर रही है 11 वर्ष। ಆದ್ರೆ ಮರಿಯಳು ಏನ್ ಮಾಡ್ತಿದ್ದಾಳೆ 11ನೇ ವಚನ ನೋಡ್ರಿ. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬೊಗ್ಗಿ ನೋಡಲು, तो मरियम क्या कर रही है, समाधि के पास रो रही है। ಮರಿಯಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಅಲ್ಲೇ ಸಮಾಧಿ ಹತ್ರನೇ ನಿಂತ್ಕೊಂಡು ಅಳ್ತಾ ಇದ್ದಾಳೆ. शिष्य लोग चले गए अपने घर को, ಶಿಷ್ಯರಾದ್ರೂ ಅವ್ರವ್ರ ಮನೆಗ್ ಹೋದ್ರು. और मरियम क्या कर रही है, रो रही है। ಆದ್ರೆ ಮರಿಯಳು ಏನ್ ಮಾಡ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. क्यों रो रही है? ಯಾಕೆ ಅಳ್ತಾ ಇದ್ದಾಳೆ? उसको प्रभु चाहिए।
ಆಕೆ ಕರ್ತನ ಬೇಕು. हाँ, वो प्रभु को देखना चाह रही है ಆಕೆ ಕರ್ತನನ್ನು ನೋಡ ಬಯಸ್ತಾ ಇದ್ದಾಳೆ. और वो देखे वहां पर नहीं है, फिर भी वो उधर ढूंढ रही है. ಆತನಲ್ಲಿ ಇಲ್ಲ, ಆದ್ರೂ ಕೂಡ ಆಕೆ ನೋಡೋದಕ್ಕೋಸ್ಕರ ಆತನನ್ನು ಹುಡುಕ್ತಾ ಇದ್ದಾಳೆ. बढ़िया आगे 12ನೇ ವಚನ. ಸಮಾಧಿಯೊಳಗೆ ಬಗ್ಗಿ ನೋಡಲು ಯೇಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊದ್ದುಕೊಂಡ ಇಬ್ಬರು ದೇವದೂತರನ್ನು ಕಂಡಳು. ಅವರಲ್ಲಿ ಒಬ್ಬನು ತಲೆ ಇದ್ದ ಕಡೆಯಲ್ಲಿ, ಒಬ್ಬನು ಕಾಲಿದ್ದ ಕಡೆಯಲ್ಲಿ ಕೂತಿದ್ದರು. ಅವರು ಆಕೆಯನ್ನು, ಅಮ್ಮ ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. क्या बोल रहे वो कि वो देवदूतों को पूछ रही है कि मेरे स्वामी को किधर लेके मालूम नहीं है और मैं उसको ढूंढ रही हूँ बोल रही है. ಏನ್ ಹೇಳ್ತಾ ಇದ್ದಾಳೆ ಅಲ್ಲಿರುವಂತಹ ದೇವದೂತರಿಗೆ ಕೂಡ ಅಂದ್ರೆ, ನನ್ ಕರ್ತನನ್ನು ಯಾರೋ ತೆಗೆದುಕೊಂಡು ಹೋಗಿದ್ದಾರೆ, ನಾನು ಆತನನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. मतलब प्रभु यीशु मसीह को आंसुओं के साथ वो ढूंढ रही है. ಕರ್ತನನ್ನು ಆಕೆ ಕಣ್ಣೀರಿನಿಂದ ಹುಡುಕ್ತಾ ಇದ್ದಾಳೆ. इधर उधर देख रही है, उधर किधर भी वो कब्रिस्तान में नहीं है, फिर बाद में उधर से मुड़कर पीछे खड़ी है. 14 वर्ष 14ನೇ ವಚನ. ಅಲ್ಲಿ ಇಲ್ಲಿ ತಿರುಗಿ ನೋಡ್ತಾ ಇದ್ದಾಳೆ, ಆದ್ರೆ ಎಲ್ಲೂ ಇಲ್ಲ, ಆದ್ರೆ ಹಿಂದ್ಗಡೆಯಿಂದ ಕರ್ತನು ಆಕೆಯನ್ನು ನೋಡ್ತಾ ಇದ್ದಾನೆ. 14ನೇ ವಚನ. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು, ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. 15 ಆಕೆ ಯೇಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ ನೀನು ಆತನನ್ನು ಎತ್ತುಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. तो यहाँ पर हम देखते हैं कि वो स्वर्गदूतों से पीछे मुड़कर वो क्या है दूसरी तरफ देख रहे, वहां पर यीशु खड़ा है, परंतु वो प्रभु को नहीं पहचाने. ಆಕೆ ಅವಾಗ ದೇವದೂತರೊಂದಿಗೆ ಮಾತಾಡ್ತಾ ಮತ್ತೆ ಹಿಂತಿರುಗಿ ನೋಡ್ತಾ ಇದ್ದಾಳೋ, ಆಕೆ ಯೇಸು ಕ್ರಿಸ್ತನವರನ್ನ ನೋಡ್ತಾ ಇದ್ದಾಳೆ, ಆದ್ರೆ ಆತನೇ ಆತನ ಎಂಬುದಕ್ಕೆ ಆಕೆ ಗ್ರಹಿಸ್ಕೊಳ್ಳಾರ್ದೆ ಹೋಗ್ತಾ ಇದ್ದಾಳೆ. क्यों वो रो रही है? ಯಾಕಂದ್ರೆ ಆಕೆ ಅಳ್ತಾ ಇದ್ದಾಳೆ. बहुत बार जब हम रोते एक व्यक्ति के बारे में याद करते हुए रोते हैं, तो हमको दूसरे की कौन से भी बातें विचार हमारे मन में नहीं आती है. ಒಬ್ಬ ವ್ಯಕ್ತಿಗೋಸ್ಕರ, ಒಂದ್ ವಿಷಯಕ್ಕೋಸ್ಕರ ನಾವು ಹೆಚ್ಚಾಗಿ ಅಳ್ತಾ ಇದ್ರೆ ಬೇರೆ ಏನೇ ವಿಷಯಗಳು ನಮ್ ಎದುರು ಬಂದ್ರು ಕೂಡ ಅದು ನಮ್ಗೆ ಅರ್ಥ ಆಗೋದಿಲ್ಲ. ये मरियम भी प्रभु यीशु मसीह के बारे में सोच रहे, वो आगे व्यक्ति प्रभु यीशु मसीह आगे है, फिर भी वो देखने उनको ठीक रीति से वो प्रभु यीशु मसीह को पहचान नहीं पा रही है. ಆಕೆ ಎಷ್ಟು ಅಳ್ತಾ ಇದ್ದಾಳೆ ಅಂದ್ರೆ, ಎದುರುಗಡೆ ಯೇಸು ಕ್ರಿಸ್ತನವ್ರು ಇದ್ರು ಕೂಡ ಆಕೆ ಗುರುತು ಹಿಡಿಲಾರದೆ ಇರುವಂತ ರೀತಿಯಲ್ಲಿ ಅಳ್ತಾ ಇದ್ದಾಳೆ. मतलब वो प्रभु को वो देखना चाहती, प्रभु के बिना वो रहना नहीं चाहती है. ಆಕೆ ಕರ್ತನ್ ಇರ್ಲಾರ್ದನೆ ಇರ್ಲಿಕ್ಕೆ ಇಷ್ಟ ಪಡ್ತಾ ಇಲ್ಲ. वो बोल रही, अगर उसको बोल रहे है कि महाराज यदि तू उसने उसे उठा लिया है तो मुझे बता कि उसे कहाँ रखा है, मैं उसे ले जाऊंगी. ಇಲ್ಲಿ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, ಅಯ್ಯ ನೀನ್ ಒಂದ್ ವೇಳೆ ಆತನಂತ ಎಲ್ಲಾದ್ರೂ ತೆಗೆದುಕೊಂಡು ಹೋಗಿದ್ದೆ ಆದ್ರೆ ಆಕಿಗ್ ನೀನ್ ಆತನನ್ನ ನನಗ್ ಕೊಡು, ನಾನ್ ಆತನಿಗೆ ತೆಗೆದುಕೊಂಡು ಹೋಗ್ತೇನಂತ. एक स्त्री को शव लेके जाना आता क्या? ಒಬ್ಬ ಸ್ತ್ರೀಗೆ ಶವ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತದ? प्रभु यीशु मसीह वो क्या बोल रहे, मतलब उसको कहाँ रखा है मुझे बताओ, मैं वहां से उनको लेके जाऊंगी. ಆಕಿ ಏನಂತ ಇದ್ದಾಳೆ ಅಂದ್ರೆ, ಆತನನ್ನ ಎಲ್ಲಿಟ್ಟಿದ್ದಿ ಹೇಳು, ನಾನ್ ಆತನಿಗೆ ಎತ್ಕೊಂಡ್ ಹೋಗ್ತೀನಿ, ತಗೊಂಡ್ ಹೋಗ್ತೀನಿ ಅಂತ. मतलब कितना प्रभु के प्रति प्रेम है. ಇದ್ರ ಅರ್ಥ ಏನಂದ್ರೆ ಎಷ್ಟು ಪ್ರೀತಿಯ ಕರ್ತನ್ ಪಕ್ಷದಲ್ಲಿ ಆಕೆಗಿದೆ. प्रभु के बिना वो थोड़ा भी रहने के लिए तैयार नहीं है. ಆತನ ಇಲ್ಲದೆ ಆಕಿ ಒಂದ್ ನಿಮಿಷ ಕೂಡ ಇರ್ಲಿಕ್ಕೆ ಇಷ್ಟ ಪಡ್ತಾ ಇಲ್ಲ. प्रभु का प्राण जाने तक कब्र के पास, क्रूस के पास खड़ी है. ಆತನ ಪ್ರಾಣ ಹೋಗುವಂತ ಮಟ್ಟಿಗೂ ಆಕೆ ಶಿಲುಬೆ ಹತ್ರ ಇದ್ದಾಳೆ. एक शनिवार दिन और रात उसको नहीं देखी, फिर भी उसको देखना बोल के उसके मन में है. ಒಂದು ದಿನ ರಾತ್ರಿ ಆಕೆ ಹಗಲು ರಾತ್ರಿ ಆಕೆ ನೋಡ್ಲಿಲ್ಲ, ಆದ್ರೆ ಆತನಿಗೆ ಎಷ್ಟೋ ನೋಡ್ಬೇಕೆನ್ನುವಂತ ಆಸೆಯಿಂದಿದ್ದಾಳೆ. और यहाँ पर जाकर बोल रहे हैं
मुझे बताओ कहाँ पर रखा है, वहां उसको मैं लेके जाऊंगी. ಇಲ್ಲಿ ಹೇಳ್ತಾ ಇದ್ದಾಳೆ ಏನಂದ್ರೆ, ನನಗೆ ಹೇಳ್ರಿ ನೀವ್ ಎಲ್ಲಿಟ್ಟಿದ್ರಿ, ನಾ ಆತನಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ. मतलब मरियम का प्रभु के प्रति प्रेम हम देखते हैं. ಇದ್ರ ಅರ್ಥ, ಇದ್ರ ವಿಷಯದಲ್ಲಿ ಏನಂದ್ರೆ ಮರಿಯಳಿಗೆ ದೇವರ ವಿಷಯದಲ್ಲಿರುವಂತ ಅಧಿಕವಾದಂತ ಪ್ರೀತಿಯನ್ನು ನೋಡ್ತಾ ಇದ್ದೇವೆ. मतलब जो लोग सच में छुटकारा पाए हुए लोग हैं, उद्धार पाए हुए लोग हैं, पूरा जो शैतान से छुटकारा पाए हुए लोग हैं, वे ही ऐसा प्रभु से प्रेम कर सकते हैं. ಯಾರು ಪೂರ್ತಿಯಾಗಿ ಶತ್ರು ಸೈತಾನನಿಂದ ಬಿಡುಗಡೆ ಹೊಂದಿದಾರೋ, ಪಾಪದಿಂದ ಬಿಡುಗಡೆ ಹೊಂದಿದಾರೋ ಪರಿಪೂರ್ಣವಾಗಿ, ಅವ್ರು ಮಾತ್ರ ಇಂಥ ವಿಧಾನದಲ್ಲಿ ದೇವರಿಗೆ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ. पहले कैसा प्रीति थी, प्रभु के पीछे पीछे चलती थी. ಪೈಲೆ ಹೆಂಗ್ ಹೋಗ್ತಾ ಇದ್ದಳು ಅಂದ್ರೆ ಯೇಸು ಕ್ರಿಸ್ತನ್ ಹಿಂದೆ ಹಿಂದೆ ಹಿಂಬಾಲಿಸ್ತಾ ಇದ್ದಳು. बाद में प्रभु के क्रूस के पास खड़ी है. ಅದಾದ್ಮೇಲೆ ದೇವರ ಶಿಲುಬೆ ಹತ್ರ ಆಕೆ ಇದ್ದಾಳೆ. अभी वो बोल रहे मैं उसको छोड़कर नहीं रख सकती, जिधर भी है मैं उसको लेके जाऊंगी. ಈಗ ಹೇಳ್ತಾ ಇದ್ದಾಳೆ, ನಾನು ಆತನನ್ನು ಬಿಟ್ಟು ಇರ್ಲಕ್ ಆಗೋದಿಲ್ಲ, ಆತನ ಎಲ್ಲಿದ್ದಾನೋ ನನಗೆ ಹೇಳ್ರಿ, ನಾನೇ ತೆಗೆದುಕೊಂಡು ಹೋಗ್ತೀನಿ ಅಂತ. मतलब ऐसे आसक्ति से प्रभु को ढूंढ रही है. ಇಂಥ ಆಸಕ್ತಿಯಿಂದ ಆಕೆ ಕರ್ತನನ್ನು ಹುಡುಕ್ತಾ ಇದ್ದಾಳೆ. प्रभु यीशु मसीह क्या बोल रहे हैं 16. ಕರ್ತನಾದಂತ ದೇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ 16ನೇ ವಚನ, ಯೇಸು ಆಕೆಗೆ ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ರಬ್ಬೂನಿ ಅಂದರೆ ಗುರುವೇ ಎಂದು ಅರ್ಥ. मतलब मरियम कैसा ढूंढ रही, प्रभु को आसक्ति से ढूंढ रही है. ಇಲ್ಲಿ ಮರಿಯಳು ಆಸಕ್ತಿಯಿಂದ ಆತನನ್ನು ಹುಡುಕ್ತಾ ಇದ್ದಾಳೆ. प्रभु यीशु मसीह उसको मिला. ಆವಾಗ ಯೇಸು ಕ್ರಿಸ್ತನವ್ರು ಆಕೆಗೆ ಸಿಗ್ತಾ ಬಂದ್ರು. प्रभु की वाणी को उसने सुना. ಕರ್ತನ ಸ್ವರವನ್ನ ಆಕೆ ಕೇಳಿದಳು. जब प्रभु यीशु मसीह ने बोला मरियम, तब वो पीछे मुड़कर इब्रानी भाषा में कहा रब्बूनी. मतलब मरियम बोलते बराबर उसकी वाणी को उसने मरियम ने पहचान लिया. ಯಾವಾಗ ಯೇಸು ಕ್ರಿಸ್ತನವ್ರು ಮರಿಯಳೆ ಅಂತ ಕರೆದ್ರು, ಕರೆದ ತಕ್ಷಣ ಆಕೆ ಆತನ ಸ್ವರವನ್ನು ಗ್ರಹಿಸಿದಳು. प्रभु के वचन में लिखा है मेरी भेड़े मेरी वाणी को सुनते हैं. ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿವೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಬಲ್ಲವು ಅಂತ. पढ़िए योहान सुवार्ता 10th chapter. ನೋಡ್ರಿ, ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 27 verse. 27ನೇ ವಚನ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. लिखा है कि मेरी भेड़े मेरा शब्द सुनती है. ಇಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಅಂತ. मरियम ने प्रभु की आवाज को सुने. ಮರಿಯಳು ಕರ್ತನ ಸ್ವರವನ್ನು ಕೇಳಿದಳು. अरे प्रभु, ये प्रभु ही है. ಈತನು ಕರ್ತನೇ ಇದ್ದಾನೆ, ಯೇಸು ಕ್ರಿಸ್ತನವರೇ ಇದ್ದಾರೆ ಎಂಬುದಾಗಿ ಗ್ರಹಿಸಿದ್ರು. और उसने क्या किया, मतलब मन से वो प्रभु को ढूंढी, प्रभु उसको मिल गया, दर्शन दिया. ಆಕೆ ಆಸಕ್ತಿಯಿಂದ ಮನಸ್ಸಿನಿಂದ ಆತನನ್ನು ಹುಡುಕಿರುವ ಕಾರಣ ಆತನು ಆಕೆಗೆ ಸಿಗ್ತಾ ಬಂದ್ನು. हम देखते हैं इसलिए प्रभु के वचन में लिखा है कि सबसे पहले मरियम को प्रभु ने मृत्यु में से जी उठने के बाद पहला प्रथम मरियम को दर्शन हुआ. ಅದಕ್ಕೋಸ್ಕರ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಏನಂದ್ರೆ, ಸತ್ತ ನಂತರ ಸಮಾಧಿಯಾದ ನಂತರ ತಿರುಗಿ ಎದ್ದಾಗ ಮೊಟ್ಟ ಮೊದಲನೇದಾಗಿ ಕಾಣಿಸ್ಕೊಂಡಿರುವಂತದ್ದು ಯೇಸು ಕ್ರಿಸ್ತನವರು ಯಾರಿಗಂದ್ರೆ ಮಗ್ದಲದ ಮರಿಯಳಿಗೆ. कितना धन्य स्त्री है वो. ಎಂಥ ಧನ್ಯಳಾದಂತ ಸ್ತ್ರೀ ಆಕೆ. मुर्दों में से जी उठने के बाद पहले प्रभु ने उसको दर्शन दिया. ಮರಣದಿಂದ ಎದ್ದ ನಂತರ ಪುನರುದ್ಧಾನವನ್ನು ಹೊಂದಿದ ನಂತರ ಯೇಸು ಕ್ರಿಸ್ತನವರು ಮೊದಲನೇದಾಗಿ ಆಕೆಯನ್ನೇ ದರ್ಶಿಸ್ತಾ ಬಂದಿದ್ದಾರೆ. क्यों बोलने से उसको मिलने तक उसको ढूंढ रही है. ಯಾಕೆ ಅಂದ್ರೆ ಆತನು ಸಿಗುವಂತ ಮಟ್ಟಿಗೂ ಆಕೆ ಹುಡುಕ್ತಾನೆ ಇದ್ದಾಳೆ. प्रभु के वचन में लिखा है, दावीद राजा बोलता है, ದೇವ್ರ ವಾಕ್ಯದಲ್ಲಿ ದಾವೀದ್ ರಾಜನ್ ಹೇಳ್ತಾ ಇದ್ದಾನೆ, Psalms 63 ಕೀರ್ತನೆ 63 1 and 2 first second 1-2 ವಚನ. ಕೀರ್ತನೆ 63 1-2. ದೇವರೇ,
ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕುಂದಿ ಹೋಗುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. दावीद राजा कितना प्रभु को ढूंढ रहा है. ದಾವೀದ್ ರಾಜನು ಎಂಥ ವಿಧಾನದಲ್ಲಿ, ಯಾವ ವಿಧಾನದಲ್ಲಿ ಕರ್ತನನ್ನು ಹುಡುಕ್ತಾ ಇದ್ದಾನೋ. हाँ, बोला हे परमेश्वर, तू मेरा परमेश्वर है, मैं तुझे यत्न से ढूंढूंगा. ಇಲ್ಲಿ ಹೇಳ್ತಾ ಇದ್ದಾನೆ, ದೇವ್ರೆ ನೀನೇ ನನ್ನ ದೇವರು, ನಿನ್ ದರ್ಶನವನ್ನು ನಾನು ಕುತೂಹಲದಿಂದ ಎದುರು ನೋಡ್ತಾ ಇದ್ದೀನಿ ಅಂತ. हाँ, मतलब और लिखा है मेरा मन तेरा प्यासा है. ಮತ್ತೆ ನನ್ನ ಆತ್ಮವು ನಿನಗೋಸ್ಕರ ಆತುರಗೊಳ್ಳುತ್ತದೆ ಅಥವಾ ದಾಹಗೊಂಡಿದೆ ಅಂತ. और मेरा शरीर तेरा अभिलाषी है. ಮತ್ತೆ ನನ್ನ ಶರೀರವು ನಿನಗೋಸ್ಕರ ಅಭಿಲಾಷೆಯಿಂದಿದೆ ಅಂತ. कितना वो दावीद राजा प्रभु के दर्शन के लिए आशा से, आतुरता से, उसका अभिलाषा से उसको ढूंढ रहा है. ಆತನು ಕುತೂಹಲದಿಂದ, ದಾಹದಿಂದ, ಅಭಿಲಾಷೆಯಿಂದ ಕರ್ತನನ್ನು ದಾವೀದನು ಹುಡುಕ್ತಾ ಇದ್ದಾನೆ. प्रभु उसको मिला. ಆವಾಗ ದೇವರ ಆತನಿಗೆ ಸಿಕ್ಕರು. मतलब हम भी ऐसे हमारे आत्मा, प्राण, शरीर से प्रभु को मिलने के लिए, प्रभु का दर्शन पाने के लिए ऐसे हम अभिलाषी बनना है. ಅದಕ್ಕೋಸ್ಕರ ನಾವು ಕೂಡ ಆತ್ಮ, ಪ್ರಾಣ, ಶರೀರದಿಂದ ಆತನನ್ನು ನೋಡುವುದಕ್ಕೋಸ್ಕರ ನಾವು ಅಭಿಲಾಷೆ ಉಳ್ಳಂತವರಾಗಿ, ಆಸಕ್ತಿ ಉಳ್ಳಂತವರಾಗಿರ್ಬೇಕು. श्रेष्ठ गीत में लिखा है, परम गीता, ಪರಮ ಗೀತದಲ್ಲಿ ಬರೆಯಲ್ಪಟ್ಟಿದೆ, 3 chapter 3ನೇ ಅಧ್ಯಾಯ 1 to 3 तक पढ़िए. ಮೊದಲನೇ 3 ವಚನಗಳು. ಪರಮಗೀತ 3ನೇ ಅಧ್ಯಾಯ ಮೊದಲನೇ 3 ವಚನಗಳು. ರಾತ್ರಿಯಲ್ಲಿಯೂ ಹಾಸಿಗೆಯ ಮೇಲೆ ನನ್ನ ಪ್ರಾಣ ಪ್ರಿಯನನ್ನು ಹುಡುಕಿದೆನು, ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ನಾನು ಎದ್ದು ಊರಲ್ಲಿ ತಿರುಗುವೆನು, ಬೀದಿಗಳಲ್ಲಿಯೂ ಚೌಕಗಳಲ್ಲಿಯೂ ನನ್ನ ಪ್ರಾಣ ಪ್ರಿಯನನ್ನು ಹುಡುಕುವೆನು ಎಂದುಕೊಂಡೆನು, ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ಊರಲ್ಲಿ ತಿರುಗುವ ಕಾವಲುಗಾರರ ಕೈಗೆ ಸಿಕ್ಕಿದೆನು. ನನ್ನ ಪ್ರಾಣ ಪ್ರಿಯನನ್ನು ಕಂಡಿರಾ ಎಂದು ಅವರನ್ನು ವಿಚಾರಿಸಿದೆನು. ಅವರನ್ನು ಬಿಟ್ಟ ತುಸು ಹೊತ್ತಿನೊಳಗೆ ನನ್ನ ಪ್ರಾಣ ಪ್ರಿಯನನ್ನು ಕಂಡುಕೊಂಡು ತಾಯಿಯ ಮನೆಗೆ, ನನ್ನನ್ನು ಹೆತ್ತವಳ ಕೋಣೆಗೆ ಸೇರುವ ತನಕ तो यहाँ पर ये प्रिय अपने प्राण प्रिय को ढूंढ रही है. ಇಲ್ಲಿ ಈ ಸ್ತ್ರೀಯು ತನ್ನ ಪ್ರಾಣ ಪ್ರಿಯನನ್ನು ಹುಡುಕ್ತಾ ಇದ್ದಾಳೆ. रात के समय में ढूंढ रही है. ಈ ರಾತ್ರಿ ಸಮಯದಲ್ಲಿ ಹುಡುಕ್ತಾ ಇದ್ದಾಳೆ. वो नहीं है. ಆದ್ರೆ ಆತನಲ್ಲಿ ಇಲ್ಲ. और वो उठकर रात के समय में रोड के ऊपर घूम रही है, ढूंढ रही है. ಅದೇ ರಾತ್ರಿ ಸಮಯದಲ್ಲಿ ಆಕಿ ಎದ್ದು ಬೀದಿಗಳಲ್ಲಿ, ಚೌಕಗಳಲ್ಲಿ ಸುತ್ತಾಡ್ತಾ ಇದ್ದಾಳೆ. कितना ढूंढ रहे मतलब वो मिलने तक ढूंढ रही है. ಎಷ್ಟು ಹುಡುಕ್ತಾ ಇದ್ದಾಳೆ ಅಂದ್ರೆ ಆತನು ಸಿಗುವ ಮಟ್ಟಿಗೂ ಹುಡುಕ್ತಾ ಇದ್ದಾಳೆ. फिर बाद में उसके ठीक समय पर उसका प्राण प्रिय उसको मिल गया. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ತಕ್ಕ ಸಮಯದಲ್ಲಿ ಆಕೆಯ ಪ್ರಾಣ ಪ್ರಿಯನು ಆಕೆಗೆ ಸಿಗ್ತಾ ಬಂದನು. मतलब हमारा प्राण प्रिय जो प्रभु यीशु मसीह है, ನಮ್ಮ ಪ್ರಾಣ ಪ್ರಿಯನಾದಂತ ಅಂತವ್ರು ಯಾರಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನವರೇ. हम उसको कैसा ढूंढ रहे हैं? ನಾವು ಆತನನ್ನು ಯಾವ ರೀತಿ ಹುಡುಕ್ತಾ ಇದ್ದೇವೆ? हम उससे कैसे प्रीति कर रहे हैं? ನಾವು ಆತನಿಗೆ ಯಾವ ರೀತಿ ಪ್ರೀತಿಸ್ತಾ ಇದ್ದೇವೆ? क्या प्रभु का सन्निधि में बैठकर हम प्रभु को ढूंढ रहे, प्रभु से प्रेम कर रहे, प्रभु की आराधना कर रहे क्या? ನಾವ್ ಆತನ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನಿಗೆ ಪ್ರಾರ್ಥನೆ ಮಾಡ್ತಾ, ಪ್ರೀತಿಸ್ತಾ, ಆರಾಧಿಸ್ತಾ ಆತನ ಸನ್ನಿಧಿಯನ್ನು ಕೋರ್ಕೊಳ್ತಾ ಇದ್ದೇವಾ? तो यहाँ पर ये प्राण प्रिय क्या करे, मतलब मिलने तक उसको ढूंढ रही है. ಇಲ್ಲಿ ಆಕೆ ಏನ್ ಮಾಡ್ತಾ ಇದ್ದಾಳೆ? ಆ ಪ್ರಾಣ ಪ್ರಿಯನು ಸಿಗುವ ಮಟ್ಟಿಗೂ ಹುಡುಕ್ತಾ ಇದ್ದಾಳೆ. तो हमारे जीवन में हमारी स्थिति को हम देखना है. ನಮ್ಮ ಜೀವಿತದಲ್ಲಿ ನಮ್ಮ ಸ್ಥಿತಿಯನ್ನು ನಾವು ನೋಡ್ಕೊಳ್ಬೇಕಾಗಿದೆ. क्या हमारा प्राण प्रिय हमको छोड़कर चला गया क्या? ನಮ್ಮ ಪ್ರಾಣ ಪ್ರಿಯನು ಎಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದಾನ?
क्या हमारा जीवन उनको दुख देने के लायक हो गया क्या? ನಮ್ಮ ಜೀವಿತ ಆತನಿಗೆ ದುಃಖ ಪಡಿಸುವ ವಿಧಾನದಲ್ಲಿ ಆಗ್ಬಿಟ್ಟಿದೇನಾ? हम अपने आप को देख के हम प्रभु को आसक्ति से ढूंढना है. ನಮ್ಮನ್ನ ನಾವು ಪರೀಕ್ಷಿಸ್ಕೊಂಡು ನಾವು ಕರ್ತನನ್ನು ಆಸಕ್ತಿಯಿಂದ ಹುಡುಕಬೇಕಾಗಿದೆ. प्रभु का वचन बोलता है जब तक समय है तब तक हम प्रभु की खोज करना है, ढूंढना है. ಸಮಯ ಇರುವಾಗಲೇ ನಾವು ಕರ್ತನನ್ನು ಹುಡುಕಬೇಕಾಗಿದೆ ಅಂತ. प्रभु अवश्य मिलता है. ದೇವರು ಖಚಿತವಾಗಿ ಅವಾಗ ಸಿಗ್ತಾರೆ. का वचन बोलता है जो ढूंढता है उसको प्रभु मिलता है. ದೇವ್ರ ವಾಕ್ಯ ಹೇಳ್ತದೆ ಹುಡುಕುವಂತವರಿಗೆ ಸಿಗ್ತದೆ ಅಂತ. तो मरियम हम देख रहे कि प्रभु मिलने तक उसको ढूंढ रही है. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮರಿಯಳಿಗೆ ಏನಂದ್ರೆ ಆತನ ಸಿಗುವ ಮಟ್ಟಿಗೂ ಆಕೆ ಆತನನ್ನು ಹುಡುಕ್ತಾನೆ ಇದ್ದಾಳೆ. आंसुओं के साथ ढूंढ रही है. ಕಣ್ಣೀರಿನಿಂದ ಆತನನ್ನು ಹುಡುಕ್ತಾ ಇದ್ದಾಳೆ. उसको क्या है मिलने के लिए भोर गई वो चली गई है. ಆತನಿಗೆ ಸಿಗುವುದಕ್ಕೋಸ್ಕರ ಭೇಟಿ ಆಗೋದಕ್ಕೋಸ್ಕರ ಬೆಳಗ್ಗೆನೆ ಎದ್ದು ಹೋಗ್ತಾ ಇದ್ದಾಳೆ. और मरियम का भक्ति, उसका विश्वास, उसका प्रेम देखकर प्रभु ने उसको दर्शन दिया. ಮರಿಯಳ ಭಕ್ತಿ, ವಿಶ್ವಾಸ, ಆಕೆ ಪ್ರೀತಿ ನೋಡಿ ಕರ್ತನ ಆಕೆಗೆ ಭೇಟಿ ಆಗ್ತಾ ಇದ್ದಾರೆ. फिर एक बार पढ़िए 16 वर्ष. यूहन्ना सुसमाचार 20 chapter verse 16. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 15ನೇ ವಚನ. ಯೇಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. 16ನೇ ವಚನ ಕೂಡ. ಯೇಸು ಆಕೆಗೆ ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ರಬ್ಬೂನಿ ಅಂದರೆ ಗುರುವೇ ಎಂದು ಅರ್ಥ. तो यहाँ पर हम देखते हैं कि मरियम क्या बोल रही है, मैं उसको लेके जाऊंगी. ಇಲ್ಲಿ ಮರಿಯಳ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ನಾನು ಆತನಿಗೆ ತೆಗೆದುಕೊಂಡು ಹೋಗ್ತೇನೆ ಅಂತ. बहुत बार हम प्रभु के मंदिर में जाते हैं. ನಾವ್ ಎಷ್ಟೋ ಸಾರಿ ಮಂದಿರಕ್ಕೆ ಹೋಗ್ತೇವೆ, प्रभु का वचन सुनते हैं, ದೇವ್ರ ವಾಕ್ಯ ಕೇಳ್ತೇವೆ. परंतु हम प्रभु के वचन को, प्रभु को हमारे साथ लेके जाना है. ನಾವು ದೇವ್ರ ವಾಕ್ಯವನ್ನು, ದೇವರನ್ನು ನಮ್ ಜೊತೆ ತೆಗೆದುಕೊಂಡು ಹೋಗ್ಬೇಕಾಗಿದೆ. चुपे मंदिर को जा रहे वापस आ रहे, क्या फायदा है? ಸುಮ್ನೆ ದೇವ್ರ ಮಂದಿರಕ್ಕೆ ಹೋಗಿ ಚರ್ಚಿಗೆ ಹೋಗಿ ಬರೋದ್ರಲ್ಲಿ ಯಾವ ಪ್ರಯೋಜನ ಇದೆ? उसको मरियम बोल रहे हैं, मैं उसको लेके जाऊंगी. ಮರಿಯಲ್ ಹೇಳ್ತಾ ಇದ್ದಾಳೆ ನಾನು ಆತನನ್ನು ತೆಗೆದುಕೊಂಡು ಹೋಗ್ತೀನಿ ಅಂತ. कैसा लेके जाएगी वो? ಯಾವ ರೀತಿ ತೆಗೆದುಕೊಂಡು ಹೋಗ್ತಾಳಕಿ? इसकी मन की इच्छा है, इसलिए प्रभु क्या बोल रहे हैं, उसका जीवन देकर प्रभु ने उसको नाम से बुलाया और वो बोल रहे हैं रब्बू ने, अर्थात हे गुरु. ಆತನು ಆಕೆ ಅಂತ ಆಸಕ್ತಿಯಿಂದ ಹುಡುಕೋದ್ರಿಂದ ಯೇಸು ಆಕೆಯ ಹೆಸರು ಹೇಳಿ ಮರಿಯಳೆ ಅಂತ ಕರೆದಾಗ ಆಕೆ ಹಿಂತಿರುಗಿ ರಬ್ಬೂನಿ ಅಂತ ಕರಿತಾ ಇದ್ದಾಳೆ. हे गुरु मतलब ಗುರುವೇ ಅಂತ ಅರ್ಥ. ಈ ಗುರುವೇ ಅಂದ್ರೆ प्रभु जो गुरु जो कुछ कहता है वो शिष्य लोग सुनना है. ಗುರುಗಳು ಏನೇನ್ ಹೇಳ್ತಾರೋ ಶಿಷ್ಯರು ಅದನ್ನ ಕೇಳ್ತಾರೆ. मतलब वो शिष्य की नाई प्रभु, गुरु की नाई प्रभु को अपने जीवन में श्रेष्ठ स्थान दे रही है. ಗುರುವಿನ ಸ್ಥಾನದಲ್ಲಿ, ಅತಿ ಶ್ರೇಷ್ಠ ಸ್ಥಾನದಲ್ಲಿ ಆಕೆ ಯೇಸು ಕ್ರಿಸ್ತನನ್ನು ಇಡ್ತಾ ಇದ್ದಾಳೆ. मतलब गुरु तो जो कुछ कहता है वो करने के लिए तैयार हूँ. ಗುರುವಾಗಿ ಏನೆಲ್ಲ ಹೇಳ್ತೀವಿ ಅದನ್ನ ನಾನು ಮಾಡ್ಲಿಕ್ಕೆ ಸಿದ್ಧನಾಗಿದ್ದೇನೆ. मरियम को प्रभु ने क्या जिम्मेदारी दिया? ಮರಿಯಳಿಗೆ ಯೇಸು ಕ್ರಿಸ್ತನು ಇಂಥ ಜಿಮ್ಮೆದಾರಿ ಅನುಗ್ರಹಿಸಿದ್ರು. ಮುಂದಿನ ವಚನ 17. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ಮಗ್ದಲದ ಮರಿಯಳು ಹೋಗಿ, ನಾನು ಸ್ವಾಮಿಯನ್ನು ನೋಡಿದ್ದೇನೆ, ಆತನು ಇಂತಿಂತದ್ದನ್ನು ನನಗೆ ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದಳು. बस मरियम प्रभु यीशु मसीह की जी उठने की सुवार्ता लेकर वो अपने शिष्यों के पास चली गई है.
ಮರಿಯಳು ಯೇಸು ಕ್ರಿಸ್ತನು ಪುನರುದ್ಧಾನವಾದಂತ ವಿಷಯವನ್ನು ಆತನ ಶಿಷ್ಯರ ಬಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾಳೆ. जो दुख में निराशा में बैठे हुए शिष्य लोग थे, ಯಾ ದುಃಖದಲ್ಲಿ ನಿರಾಶೆಯಲ್ಲಿ ಕೂತ್ಕೊಂಡಿರುವಂತ ಶಿಷ್ಯರಿದ್ದಾರೋ, तो हम मरियम क्या करें, मतलब पहले प्रभु का दर्शन पाकर, प्रभु के वाणी को सुनकर, प्रभु की ओर से जो आज्ञा है वो पाकर शिष्यों को बता रही है. ಈಕಿ ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನವರನ್ನು ನೋಡಿ ಆತನ ಸ್ವರ ಕೇಳಿ ಆತನಿಂದ ಬಂದಂತ ವಾಕ್ಯವನ್ನು ಅಥವಾ ಸ್ವರವನ್ನು ಯೇಸು ಕ್ರಿಸ್ತನ ಶಿಷ್ಯರ ಬಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾಳೆ. तो आप और मैं भी प्रभु का दर्शन पाने के बाद तो हम क्या करना है, हम दूसरों को क्या है, प्रभु के मृत्यु में से जी उठने की सुवार्ता दूसरों को बताना है. ಅದಕ್ಕೋಸ್ಕರ ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಮೃತರಲ್ಲಿಂದ ಎದ್ದಂತ ಯೇಸು ಕ್ರಿಸ್ತನಿಗೆ ಭೇಟಿ ಆದ್ಮೇಲೆ ಆತನ ವಿಷಯದಲ್ಲಿ ನಿರಾಶೆಯಲ್ಲಿ ದುಃಖದಲ್ಲಿರುವಂತ ಇತರರಿಗೆ ನಾವು ಆ ಸುಸಂದೇಶವನ್ನು ತಿಳಿಸ್ಬೇಕಾಗಿದೆ. अगर सचमुच प्रभु का दर्शन हमको हुआ है, जीवित प्रभु हमको मिला है, तो अवश्य उसकी सुवार्ता हम दूसरों को देना है. ನಾವು ನಿಜವಾಗಿ ಒಂದ್ ವೇಳೆ ಆ ಜೀವಿತನಾದಂತ ಯೇಸು ಕ್ರಿಸ್ತನವರನ್ನು ಕಂಡುಕೊಂಡಿದೆ ಆದ್ರೆ ಪ್ರೀತಿಸುವುದಾದ್ರೆ ಆತನ ವಿಷಯದಲ್ಲಿ ನಾವು ಇತರರಿಗೆ ಹೇಳ್ತೇವೆ. मरियम की साक्ष्य है कि मरियम सबसे पहले प्रभु यीशु मृत्यु में से जी उठकर उसको दर्शन दिया. ಈ ಮರಿಯಳ ನೋಡಿದಾಗ ಮರಿಯಳಿಗೆ ಯೇಸು ಕ್ರಿಸ್ತನವರು ಮೊಟ್ಟ ಮೊದಲನೇದಾಗಿ ಪುನರುದ್ಧಾನನಾದ ಮೇಲೆ ಆಕೆಗೆ ಭೇಟಿ ಆಗ್ತಾ ಇದ್ದಾರೆ. क्यों दर्शन दिया? ಯಾಕೆ ದರ್ಶಿಸಿದ್ರು? वो उसको मिलने के लिए भोर को जा रही है. ಆತನಿಗೆ ಭೇಟಿ ಆಗ್ಲಿಕ್ಕೆ ಬೆಳಿಗ್ಗೆ ಹೋಗ್ತಾ ಇದ್ದಾಳೆ. वो उधर कब्र खाली है, फिर भी वो पीछे नहीं हटे. ಅದು ಸಮಾಧಿ ಖಾಲಿ ಇದೆ, ಅದಕ್ಕೆ ಹಿಂದೆಗೆ ಅಲ್ಲಿಲ್ಲ ಆಕಿನ ಹೆಜ್ಜೆಗಳು. उधर ही वो आंसुओं के साथ ढूंढ रही है. ಅಲ್ಲೇ ಕಣ್ಣೀರಿನಿಂದ ಆತನನ್ನು ಹುಡುಕ್ತಾ ಇದ್ದಾಳೆ. और हम देखते हैं कि प्रभु यीशु मसीह उसको मिला, उसको दर्शन दिया, उससे बात किया. ಆವಾಗ ನಾವು ನೋಡ್ತೇವೆ ಕರ್ತನಾದಂತ ಯೇಸು ಕ್ರಿಸ್ತನವರು ಆಕೆಗೆ ಸಿಗ್ತಾ ಬಂದ್ರು, ಆಕೆಯೊಂದಿಗೆ ಮಾತಾಡ್ತಾ ಇದ್ದಾರೆ. हम देखते हैं कि उसको बहुत बड़ी जिम्मेदारी को दिया. ನಾವು ನೋಡ್ತೇವೆ ಅಂತಂದ್ರೆ ಆಕೆಗೆ ಅತಿ ದೊಡ್ಡದಾದಂತ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. कौन सा है कि वो जी उठने की सुवार्ता उनके शिष्यों को दूसरों को बताना. ಏನಂದ್ರೆ ಆತನು ತಿರುಗಿ ಎದ್ದಿರುವಂತ ಪುನರುತ್ಥಾನದ ಆ ವಿಷಯವನ್ನು ಆತನ ಶಿಷ್ಯರಿಗೆ ಹೇಳುವಂತ ಜವಾಬ್ದಾರಿ. तो आप और मैं भी प्रभु से जो कुछ हमने पाया है अपने जीवन में, जो कुछ हम अनुभव किया है, प्रभु ने अपने जीवन में क्या क्या उपकार किया है, उसको याद करते हुए प्रभु की सुवार्ता को हम दूसरों को देना है. ನಾನು ನೀವುಗಳು ಕೂಡ ಅದೇ ವಿಧಾನದಲ್ಲಿ ದೇವರು ಮಾಡಿರುವಂತ ಉಪಕಾರಗಳನ್ನು ಜ್ಞಾಪಿಸ್ಕೊಳ್ತಾ ಸ್ಮರಿಸ್ಕೊಳ್ತಾ ಆತನ ವಿಷಯದಲ್ಲಿ ಶುಭ ಸಮಾಚಾರವನ್ನು ಇತರರಿಗೆ ತಿಳಿಸ್ಬೇಕು. ಪ್ರಾರ್ಥನೆ ಮಾಡೋಣ. में अनुग्रहकारी विश्वास योग्य दयालु करुणामय स्वर्गीय परमेश्वर पिता, धन्यवाद देते हैं, आपकी स्तुति आपकी बड़ाई करती हूँ सुंदर समय के लिए जो आपके अनुग्रह से हमारे जीवन में दिया. बहनों की संगति में और बहनों के साथ मुझे भी प्रभु आपके चरणों के पास इकट्ठा किया. धन्यवाद देते हैं. कोई योग्यता नहीं है, फिर भी प्रभु आपका जीवित वचन प्रभु आपने हमको दिया, हृदय से आभारी हैं. धन्यवाद देते हैं. मरियम मगदलीनी के जीवन में किए गए अद्भुत कामों के लिए प्रभु हृदय से आभारी हैं. धन्यवाद देते हैं. वही कार्य हमारे जीवन में, मरियम का जीवन हमारे लिए एक आदर्श है, उसका आदर्श हमारे जीवन में लेते हुए पवित्र प्रभु जी आपकी महिमा के लिए प्रभु आप हमको तैयार कीजिए. मरियम कैसे पवित्र प्रभु यीशु आपके क्रूस के पास खड़ी है. पवित्र प्रभु यीशु राजा आप मुझ पर हम पर दया कीजिए, ताकि हम भी जो कष्ट दुख में निराशा में है, ऐसे असहाय परिस्थिति में है, उन लोगों के पास हम भी आदरणा देने वाले, उनको समाधान देने वाले प्रभु हमारा उपयोग कीजिए, इसी प्रार्थना करती हूँ. दया कीजिए, अनुग्रह कीजिए. प्यारे पिताजी, इतना ही नहीं बल्कि प्रभु हम भोर को पवित्र प्रभु जी आपके चरणों के पास बैठना प्रभु आप हमको सिखाए, आपकी आराधना करना, प्रार्थना करना, और पवित्र प्रभु जी आपकी ओर से वाणी को सुनना, और पवित्र प्रभु यीशु आपके साथ समय बिताना प्रभु आप सिखाइए. दया कीजिए, अनुग्रह कीजिए. प्यारे पिताजी, प्रार्थना करते प्रभु
आपके ओर से वचन देकर दिन भर के लिए मन्ना की नाय दिन भर के लिए आपका वचन हमारे जीवन में लेकर प्रभु हमें आपकी महिमा के लिए आप तैयार कीजिए, दया कीजिए। बहुत बार भोर के समय उठने में लापरवाह करते प्रभु आप क्षमा कीजिए, और भोर को जो बहुत सुंदर समय है पवित्र प्रभु यीशु जो आपके एकांत में समय बिताने का, पवित्र प्रभु जी आप मुझ पर हम पर प्रभु आप दया कीजिए। कैसे पवित्र प्रभु आप भी जब इस संसार में थे भोर को उठकर आप प्रार्थना करते थे, ऐसा प्रार्थना आराधना भक्ति का जीवन मुझको हमको प्रभु आप दीजिए। दाऊद राजा की तरह हम भी प्रभु आपके दर्शन के खोजी बने, और पवित्र प्रभु जी कैसे आत्मा शरीर से दाऊद राजा आपको ढूंढ रहा है, और प्रभु जी राजा ऐसे अभिलाषी मुझको हमको भी प्रभु आप बनाए। मरियम के लिए धन्यवाद देते, कैसे मरियम पवित्र प्रभु जबकि कब्र खाली थी फिर भी वो वापस लौट कर नहीं गई। पवित्र प्रभु जी उसकी आसक्ति उसका प्रेम उनके आंसू देखकर वो आपके बिना नहीं रह सकते। पवित्र प्रभु जी मैं उसको लेके जाऊंगी कहने के बाद आपने उसको दर्शन दिया। पवित्र प्रभु जी धन्यवाद देते, मरियम को सबसे पहले जीवित होने के बाद उसको पहला दर्शन हो गया। कितना धन्य स्त्री है। प्यार पिताजी आप मुझ पर हम पर प्रभु आप दया कीजिए, हमें भी ऐसे मरियम की तरह आपके दर्शन की खोजी प्रभु आप बनाइए, दया कीजिए, अनुग्रह कीजिए। प्यार पिताजी आपके प्रति प्रेम प्रभु दिन प्रतिदिन बढ़ता जाए। पवित्र प्रभु जी हम भी ऐसे आपको ढूंढने वाले आपसे बात करने वाले प्रभु आपकी ओर से अपने वाणी को सुनने वाले मुझको हमको प्रभु आप तैयार कीजिए, दया कीजिए। मरियम ने कैसे प्रभु आपकी वाणी को सुने और प्रभु जी आपको पहचान लिया और अपने जीवन में वो गुरु करके प्रभु जी आपको उसने कह दिया, और पवित्र प्रभु जी शिष्य की नाई पवित्र प्रभु जी नम्र होकर पवित्र प्रभु जी आपके आज्ञा को पाकर प्रभु जी कैसे वो अपने सुवार्थ को जी उठी हुई सुवार्थ को चेलों को और सबको वो बताकर एक गवाह बन गए। प्यार पिताजी आप मुझ पर दया कीजिए, हम पर दया कीजिए, बहनों के ऊपर दया कीजिए, ताकि हम भी अपने जीवन में आप गुरु है तो प्रभु हम शिष्य के नए आपके चरणों के पास बैठकर आपकी आज्ञा को पाकर आपकी ओर से वचन पाकर हम दूसरों को देने के लिए और दुख कष्ट निराशा में उनको आदर न देने के लिए और आपकी जी उठी हुई सुवार्ता दूसरों को प्रकट करने के लिए तो आप सहायता कीजिए। आप जीवित प्रभु है तो पवित्र प्रभु जी अद्भुत कार्य मेरे हमारे जीवन में करके तो आने वाले दिनों में आपके साक्षी के रूप में तैयार कीजिए। दिए सुंदर समय के लिए धन्यवाद देकर प्रभु जी मैं अपने आप को हमारे और एक बहनों को भी आपके हाथों में सौंपते हैं। इस प्रार्थना को धन्यवाद के साथ यीशु मसीह के नाम से मांगते हैं, आमीन आमीन। प्रेज़ द लॉर्ड।